Hello dear students, welcome to Common Chemistry. ನಾನು ಪ್ರವೀಣ್ ಬುಕ್ಕ. ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಲೋಹಗಳ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಡಿಸ್ಕಸಿಂಗ್ ಆನ್ ದ ಮೆಟಾಲಿಕ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ವಾಟ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್. ಇವಾಗ ನಾನು ಮೆಟಲ್ ಮತ್ತು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನು ಕೊಡ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡಿ, ಮೆಟಲ್ ಏನಿದೆಯಲ್ಲ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಏನು ಕೊಡ್ತದೆ? ಮೆಟಲ್ ಬಂದು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿ ಏನು ಕೊಡ್ತದೆ ರೀ? ಮೆಟಲ್ ಆಕ್ಸೈಡ್ ಕೊಡ್ತದೆ. ವಿ ಆರ್ ಗೋಯಿಂಗ್ ಟು ಗೆಟ್ ಮೆಟಲ್ ಆಕ್ಸೈಡ್. ಲೋಹದ ಆಕ್ಸೈಡ್ ಸಿಗ್ತದೆ. ಏನು ಸಿಗ್ತದೆ? ಲೋಹದ ಆಕ್ಸೈಡ್. ಸೊ ಇದು ಮೆಟಲ್ ಆಕ್ಸೈಡ್ ಏನಿರಬಹುದು ಅಂದ್ರೆ ಇದು ಬಂದು ಆಸಿಡಿಕ್ನು ಇರಬಹುದು, ಅಂದ್ರೆ ಪ್ರಾಪರ್ಟಿ ಇದು ಹೇಗಿರುತ್ತೆ ಆಸಿಡ್ ಥರನೂ ಇರಬಹುದು. ಅದಕ್ಕಾಗಿ ನಾನು ಇದಕ್ಕೆ ಆಸಿಡಿಕ್ ಅಂತ ಬರೀತೀನಿ. ಇಲ್ಲ ಅಂದ್ರೆ ಬೇಸಿಕ್ನು ಇರಬಹುದು. ಇಟ್ ಈಸ್ ಆಲ್ಸೋ ಎ ಬೇಸಿಕ್. ಆಸಿಡ್ನು ಇರಬಹುದು, ಬೇಸ್ನು ಇರಬಹುದು. ಸಪೋಸ್ ಇಲ್ಲ ನಾನು ಅದೇ ಬರ್ದಿದ್ದೀನಿ ನೋಡಿ, ಎ ಮೆಟಲ್ ಆಕ್ಸೈಡ್ ಇಫ್ ಇಟ್ ಆಕ್ಟ್ ಆಸ್ ಬೋತ್, ಐ ಅಂಡರ್ಲೈನ್ಡ್ ಬೋತ್, ಅಂದ್ರೆ ಆಸಿಡ್ ಥರನೂ ವರ್ತನೆ ಮಾಡ್ತಾ ಇದ್ದು ಬೇಸ್ ಥರನೂ ವರ್ತನೆ ಮಾಡ್ತಾ ಇದ್ರೆ ಅಂತ ಮೆಟಲ್ ಆಕ್ಸೈಡ್ಗಳಿಗೆ ನಾವೇನಂತ ಕರಿತೀವಿ? ಎಂಫೋಟೆರಿಕ್ ಮೆಟಲ್ ಆಕ್ಸೈಡ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಎಂಫೋಟೆರಿಕ್ ಮೆಟಲ್ ಆಕ್ಸೈಡ್ಸ್. ಇಲ್ಲಿ ನೋಡಿ, ಅದೇ ಕನ್ನಡದಲ್ಲಿ ಏನಿದೆ ಅಂದ್ರೆ ಇಲ್ಲಿ ಬರ್ದಿದ್ದಿದೆ ನೋಡಿ. ಸೊ ಆಮ್ಲೀಯ ಮತ್ತು ಪ್ರತ್ತಾಮ್ಲೀಯ ಗುಣಗಳನ್ನು ಹೊಂದಿರುವಂತಹ ಲೋಹದ ಆಕ್ಸೈಡ್ಗಳಿಗೆ, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಓಕೆನಾ ಗುಣಗಳು ಹೊಂದಿರುವಂತಹ ಲೋಹದ ಆಕ್ಸೈಡ್ಗಳಿಗೆ ನಾವೇನಂತ ಕರಿತೀವಿ? ಉಭಯವರ್ತಿ ಆಕ್ಸೈಡ್ಗಳೆಂದು ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಎಂಫೋಟೆರಿಕ್ ಆಕ್ಸೈಡ್ಸ್. ಒಂದನ್ನ ಹೇಳಕ್ ಇಷ್ಟಪಡ್ತೀನಿ. ಇಲ್ಲೇನು ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಇದಾವೆ ನೋಡಿ. ವಿ ಆರ್ ಟಾಕಿಂಗ್ ಅಬೌಟ್ ದ ಮೆಟಲ್ ಆಕ್ಸೈಡ್ಸ್. ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಆರ್ ವಾಟರ್ ಇನ್ಸಾಲ್ಯುಬಲ್. ಮೆಟಲ್ ಆಕ್ಸೈಡ್ಸ್ ಆರ್ ಏನಿದೆ ರೀ? ಜನರಲಿ ವಾಟರ್ ಇನ್ಸಾಲ್ಯುಬಲ್ ಇರ್ತವೆ. ಜನರಲಿ ವಾಟರ್ ಇನ್ಸಾಲ್ಯುಬಲ್. ಅರ್ಥ ಆಯ್ತಾ? ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್, ಎಮೋ ಅಂದ್ರೇನು? ಮೆಟಲ್ ಆಕ್ಸೈಡ್ಸ್. ಸೊ ಜನರಲಿ ಏನಿದಾವೆ? ಇನ್ಸಾಲ್ಯುಬಲ್ ಇದಾವೆ, ಅಂದ್ರೆ ನೀರಿನಲ್ಲಿ ಕರಗೋದಿಲ್ಲ. ಫ್ಯೂ ಕೆಲವು. ಎಮೋ ಅಂದ್ರೆ ಏನಂತ ಕರಿತಿದ್ದೀನಿ? ಎಮೋ ಅಂದ್ರೇನು? ಮೆಟಲ್ ಆಕ್ಸೈಡ್ಸ್. ಫ್ಯೂ ಮೆಟಲ್ ಆಕ್ಸೈಡ್ಸ್ ಆರ್ ವಾಟರ್ ಸಾಲ್ಯುಬಲ್, ಅಂದ್ರೆ ಕೆಲವೊಂದು ನೀರಿನಲ್ಲಿ ಕರಗ್ತವೆ. ಲೋಹದ ಆಕ್ಸೈಡ್ ಕೆಲವೊಂದು ನೀರಿನಲ್ಲಿ ಕರಗ್ತವೆ. ಅರ್ಥ ಆಯ್ತಾ? ಈಗ ನೋಡಿ, ನೀರಿನಲ್ಲಿ ಕೆಲವೊಂದು ಯಾವ ಕರಗ್ತಾ ಇದಾವಲ್ಲ ಅವು ಏನ್ ಮಾಡ್ತವೆ? ಕರಗಿದ ನಂತರ ಟು ಗಿವ್ ಅಲ್ಕಲಿ. ಏನ್ ಕೊಡ್ತದವೆ? ಅಲ್ಕಲಿಗಳು ಕೊಡ್ತವೆ. ದೇ ವಿಲ್ ಗಿವ್ ಅಲ್ಕಲಿ. ಅಲ್ಕಲಿಗಳಿಗೆ ಕನ್ನಡದಲ್ಲಿ ಏನಂತ ಕರೀತಾರೆ? ಕ್ಷಾರ ಅಂತ ಕರೀತಾರೆ. ಸಪೋಸ್ ಇಫ್ ಐ ರೈಟ್ ದಿಸ್ ಇಸ್ ಯುವರ್ ಮೆಟಲ್, ಇಫ್ ದಿಸ್ ಮೆಟಲ್ ಕಂಬೈನ್ ವಿತ್, ವಿ ಆರ್ ಟಾಕಿಂಗ್ ಅಬೌಟ್ ದ ವಾಟರ್. ಇವಾಗ ಆಕ್ಸಿಜನ್ ಹೋಯ್ತು, ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ? ವಾಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಏನ್ ಕೊಡ್ತವೆ ಅಂದ್ರೆ ಮೆಟಲ್ ಹೈಡ್ರಾಕ್ಸೈಡ್ಸ್ ಕೊಡ್ತಾ ಇದ್ದಾರೆ. ಮೆಟಲ್ ಹೈಡ್ರಾಕ್ಸೈಡ್ಸ್, ಇದನ್ನ ನಾನು ಬೇರೆ ಕಲರ್ ಅಲ್ಲಿ ಬರಿತೀನಿ. ಸೊ ಮೆಟಲ್ ಹೈಡ್ರಾಕ್ಸೈಡ್ಸ್ಗಳು ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದಾವೆ? ಮೆಟಲ್ ಹೈಡ್ರಾಕ್ಸೈಡ್ಸ್. ಅರ್ಥ ಆಯ್ತಾ? ಈ ಮೆಟಲ್ ಹೈಡ್ರಾಕ್ಸೈಡ್ಸ್ಗಳು ಯಾವ ರೀತಿ ಇರ್ತವೆ? ನೇಚರ್ ಏನಿದೆಪ್ಪ ಅಂದ್ರೆ ಇದ್ರದ್ದು ಅಲ್ಕಲಿ ನೇಚರ್ ಇದೆ. ಏನಿದೆ ರೀ? ಅಲ್ಕಲಿ ನೇಚರ್. ಹಾಗಾದ್ರೆ ಯಾವ ಮೆಟಲ್ ಇದಾವೆ? ಅಲ್ಕಲೈನ್ ಗ್ರೂಪ್ 1 ಮೆಥಡ್ ಅಲ್ಕಲಿ ಮೆಟಲ್ಸ್. ಅಲ್ಕಲಿ ಮೆಟಲ್ಗಳು ನೀರಿನ ಜೊತೆ ಕಂಬೈಂಡ್ ಆಗಿ ಏನ್ ಕೊಡ್ತವೆ? ಅಲ್ಕಲೀಸ್ ಕೊಡ್ತವೆ. ಅಲ್ಕಲಿ ಮೆಟಲ್ ಕಂಬೈನ್ ವಿತ್ ವಾಟರ್ ಟು ಗಿವ್ ಅಲ್ಕಲಿ. ಅಲ್ಕಲಿ ಅಂದ್ರೆ ಏನು? ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಇದು ನಿಮ್ದು pH ಸ್ಕೇಲ್ ಇದೆ ಅಂತ ತಿಳ್ಕೊಳ್ಳಿ. 10 to the power 7 ಇದೆ, ಓಕೆನಾ? 10 to the power -14 ಇದೆ, ಓಕೆನಾ? 10 to the power ಈಗ 0 ಇದೆ ಅಂತ ತಿಳ್ಕೊಳ್ಳಿ, ಓಕೆನಾ? ಸೊ ವಿ ಆರ್ ಟಾಕಿಂಗ್ ಅಬೌಟ್ 10 to the power 14, 10 to the power 7. ಇಲ್ಲಿ ನಾವೇನ್ ಮಾಡ್ತೀವಿ? 7 ಇದ್ರೆ ಇದಕ್ಕೆ ಏನಂತ ಕರಿತೀರಿ? 7 ಇದ್ರೆ ಇದನ್ನ ನ್ಯೂಟ್ರಲ್ ಅಂತ ಕರಿತೀರಿ. 10 to the power 7 ಇದ್ರೆ ನ್ಯೂಟ್ರಲ್. ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ 10 ಬರುತ್ತೆ, ಇಲ್ಲಿ ಬರುತ್ತೆ 11 ಬರುತ್ತೆ, ಇಲ್ಲಿ 12, 13. ಈ ಕಡೆ 10 ನಿಂತ ಈ ಕಡೆ ಬಂದ್ರೆ ಇವಕ್ಕೆಲ್ಲ ಏನಂತ ಕರಿತೀನಿ ನಾನು? ಅಲ್ಕಲಿ ಅಂತ ಕರಿತೀನಿ. ಮತ್ತೆ ಈ ರೀಸನ್ಗೆ ಏನಂತ ಕರಿತೀನಿ ನಾನು? ಬೇಸಿಕ್ ಅಂತ ಕರಿತೀನಿ. ಹಾಗಾದ್ರೆ ಈ ಕಡೆಯಿಂದ ಈ ಕಡೆಗೆ ನಾನು ಏನಂತ ಕರಿತೀನಿ? ನಾನು ಇದನ್ನ ಆಸಿಡಿಕ್ ಅಂತ ಕರಿತೀನಿ. ವಿ ಕಾಲ್ ಇಟ್ ಆಸ್ ಎ ಆಸಿಡಿಕ್. ಇದ್ರ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಸದ್ಯ ಇಷ್ಟು ನೆನ್ಪಿಟ್ಕೊಳ್ರಿ. ಮೆಟಲ್ಲು ವಾಟರ್ ಜೊತೆ ಕಂಬೈಂಡ್ ಆಗಿ ಏನ್ ಕೊಡ್ತದೆ? ಅಲ್ಕಲಿಗಳನ್ನ ಕೊಡ್ತಾ ಇದೆ. ಏನ್ ಕೊಡ್ತಾ ಇದೆ?
ಅಲ್ಕಲಿ. ಅಲ್ಕಲಿಗಳಿಗೆ ಕನ್ನಡದಲ್ಲಿ ಏನಂತ ಕರೀತಾರೆ? ಕ್ಷಾರಗಳು ಅಂತ ಕರೀತಾರೆ. ಓಕೆನಾ? ಇಲ್ಲ ಅದನ್ನೇ ನಾನು ಕನ್ನಡದಲ್ಲೂ ಪುಸ್ತಕದಿಂದ ತಗೊಂಡ್ಬಂದಿದ್ದೀನಿ. ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಕೆಲವು ನೀರಿನಲ್ಲಿ ಕರಗ್ತವೆ. ಕರಗಿ ಏನ್ ಕೊಡ್ತವೆ ಅಂತ ಹೇಳ್ತಾ ಇದ್ದೇನೆ? ಕರಗಿ ಕ್ಷಾರಗಳನ್ನು ನೀಡ್ತಾ ಇದೆ. ದೇ ಆರ್ ಗಿವಿಂಗ್ ಅಲ್ಕಲೀಸ್. ಓಕೆನಾ? ಆಗ ನೆಕ್ಸ್ಟ್ ಯಾವ್ದು ರಿಯಾಕ್ಷನ್ ತಗೊಂಡಿದ್ದೆ ನಾವು? ಸೋಡಿಯಂ ಆಕ್ಸೈಡ್ ಮತ್ತೆ ಪೊಟ್ಯಾಷಿಯಂ ಆಕ್ಸೈಡ್ ರಿಯಾಕ್ಷನ್ ತಗೊಂಡಿದ್ದೇನೆ. ಸೋಡಿಯಂ ಆಕ್ಸೈಡ್ ಪೊಟ್ಯಾಷಿಯಂ ಆಕ್ಸೈಡ್ ಕಂಬೈಂಡ್ ಆಗಿ ಏನ್ ಕೊಡ್ತದೆ? ಸೋಡಿಯಂ ಹೈಡ್ರಾಕ್ಸೈಡ್ ಕೊಡ್ತದೆ. ಪೊಟ್ಯಾಷಿಯಂ ಏನ್ ಕೊಡ್ತದೆ? ಪೊಟ್ಯಾಷಿಯಂ ಆಕ್ಸೈಡ್ ಕೊಡ್ತಾ ಇದೆ. ಸೊ ಎರಡು ಏನಿದಾವ್ರಿ? ಇವುಗಳ ನೇಚರ್ ಬಂದು ಅಲ್ಕಲಿಗಳು ಇದಾವೆ. ಓಕೆನಾ? ಸೊ ದಿಸ್ ಆರ್ ಅಲ್ಕಲೀಸ್. ಹಾಗೆ ಒಂದನ್ನ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಈಗ ಅಲ್ಕಲಿ ಮೆಟಲ್ಸ್ ಅಲ್ಲಿ ಗ್ರೂಪ್ 1 ಮೆಟಲ್ಸ್ ಇದೆ, ಅಲ್ಕಲೈನ್ ಅರ್ತ್ ಮೆಟಲ್ ಗ್ರೂಪ್ 2 ಇದಾವೆ. ಈಗ ಒಂದು ಕ್ವಶನ್ ನಾನು ಮೇಲ್ಗಡೆ ಹೇಳಿದ್ದೆ, ಲೋಹಗಳಲ್ಲಿ ಕೆಲವೊಂದು ಲೋಹಗಳು ಮೃದು ಇರ್ತವೆ, ಕೆಲವೊಂದು ಬಹಳ ಗಟ್ಟಿ ಇರ್ತವೆ. ಮೃದು ಇರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವುಗಳದ್ದು ಮೆಟಾಲಿಕ್ ಪ್ರಾಪರ್ಟಿ. ಸೊ ಮೆಟಾಲಿಕ್ ಬಾಂಡ್ ಏನಾದ್ರು ವೀಕ್ ಇದ್ರೆ ಸಾಫ್ಟ್ ಮೆಟಲ್ ಇರ್ತವೆ, ಮೆಟಾಲಿಕ್ ಬಾಂಡ್ ಸ್ಟ್ರಾಂಗ್ ಇದ್ರೆ ಹಾರ್ಡ್ ಮೆಟಲ್ ಇರ್ತವೆ. ಸೊ ಲೀನಾಕೆ ಅಂದ್ರೆ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಸೊ ಸೋಡಿಯಂ ಪೊಟ್ಯಾಷಿಯಂ ಮೆಟಲ್ಗಳು ಏನಿದಾವೆ? ಸಾಫ್ಟ್ ಮೆಟಲ್ಗಳಿದ್ದಾವೆ. ಯು ಕ್ಯಾನ್ ಕಟ್ ಥ್ರೂ ದ ನೈಫ್. ನೀವು ಅದನ್ನ ಚಾಕುನಿಂದ ಕಟ್ ಮಾಡಬಹುದು. ಸೊ ಅದೇ ರೀತಿ ಕಾಪರ್, ಐರನ್, ನಿಕ್ಕಲ್ ಇವೆಲ್ಲ ಡಿ ಬ್ಲಾಕ್ ಅಲ್ಲಿ ಬರ್ತಾವಲ್ಲ, ಇವೆಲ್ಲ ಹಾರ್ಡ್ ಮೆಟಲ್ಗಳು ಇರ್ತವೆ. ಯು ಕ್ಯಾನಾಟ್ ಬಿ ಕಟ್ ವಿತ್ ದ ನೈಫ್. ಅರ್ಥ ಆಯ್ತಾ? ಅದೇ ರೀತಿ ಈ ಸಾಫ್ಟ್ ಇರುವಂತ ಲೋಹಗಳಿದಾವಲ್ಲ, ಲೈಕ್ ಸೋಡಿಯಂ ಆಗ್ಲಿ ಪೊಟ್ಯಾಷಿಯಂಗಳಾಗ್ಲಿ, ಇವೇನಾಗ್ತವೆ? ಅವು ದೇ ರಿಯಾಕ್ಟ್ ವಿಗರಸ್ಲಿ ಅಂದ್ರೆ ಬಹಳ ಬೇಗ, ಬಹಳ ಕ್ಷಿಪ್ರವಾಗಿ ಏನಾಗ್ತವೆ? ಬೆಂಕಿ ಹತ್ಕೊಂಡ್ಬಿಡ್ತವೆ ಗಾಳಿ ಜೊತೆ ರಿಯಾಕ್ಟ್ ಆಗಿ. ಅಂದ್ರೆ ದೇ ರಿಯಾಕ್ಟ್ ವಿತ್ ದ ಆಕ್ಸಿಜನ್ ಆಫ್ ದ ಏರ್ ಅಂಡ್ ದೇ ರೆಡಿಲಿ ಗೆಟ್ ಅಪ್ catches the fire. Okay na? They readily catches the fire. So that is why they kept stored under kerosene oil. ಅರ್ಥ ಆಯ್ತಾ? ಸೊ ಅದೇ ರೀತಿ ಈ ಕೆಲವೊಂದು ಇದಾವೆ, ಲೈಕ್ ಯಾವ್ದಪ್ಪ ಅಂದ್ರೆ ಮ್ಯಾಗ್ನೀಷಿಯಂ ಇದೆ, ಅಲ್ಯೂಮಿನಿಯಂ ಇದೆ, ಜಿಂಕ್ ಇದೆ. ಈ ಪಿ ಬಿ ಅಂದ್ರೆ ಲೆಡ್ಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಸೀಸ ಅಂತ ಕರಿತೀವಿ. ಜಿಂಕಿಗೆ ಸತು ಅಂತ ಕರಿತೀವಿ. ಸೊ ಇವೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ಇವೇನಿದಾವೆ ಇವೆಲ್ಲವೂ ಕೂಡ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸ್ ಇದಾವೆ ಅಂತ ತಗೊಳ್ಳಿ, ಲೋಹಗಳಿದಾವೆ. ಇವುಗಳು ಏನ್ ಮಾಡ್ತಾವ ಅಂದ್ರೆ ಇವುಗಳು ಆಕ್ಸಿಡೇಷನ್ ಆಗಬಾರ್ದು ಅನ್ನೋಗೋಸ್ಕರ, ಟು ಸ್ಟಾಪ್ ದ ಆಕ್ಸಿಡೇಷನ್, ಡು ನಾಟ್ ಅಂಡರ್ಗೋ ಫರ್ದರ್ ಆಕ್ಸಿಡೇಷನ್, ಮತ್ತೆ ಆಕ್ಸಿಡೇಷನ್ ಆಗಬಾರ್ದು ಅನ್ನೋಗೋಸ್ಕರ ಹೊರ ಮೇಲ್ಮೈ ಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ಈ ರೀತಿ ಒಂದು ಪದರನ್ನ ಹಾಕೊಂಡ್ಬಿಡ್ತವೆ, ಟು ಸ್ಟಾಪ್ ದ ಫರ್ದರ್ ಆಕ್ಸಿಡೇಷನ್. ಓಕೆನಾ? ಸೊ ಹೀಗಾಗಿ ಈ ರೀತಿ ಹೊರ ಮೇಲ್ಮೈ ಮೇಲೆ ಪದರ ಹೇಗೆ ಹಾಕೊಂಡಿದ್ದಾವೆ? ರಕ್ಷಣಾತ್ಮಕ ಪದರ, ಪ್ರೊಟೆಕ್ಟಿವ್ ಲೇಯರ್ ಅಂತ ಕರಿತೀವಿ. ಎದರ್ ಲೇಯರ್ ಇದೆ? ಇದು ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಇದೆ. ಇಟ್ ಈಸ್ ಎ ಆಕ್ಸೈಡ್ ಲೇಯರ್, ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್. ಏನ್ ಪ್ರೊಟೆಕ್ಷನ್ ಮಾಡ್ತಾ ಇದೆ? ಉತ್ಕರಣ ಅಂದ್ರೆ ಕನ್ನಡದಲ್ಲಿ ಉತ್ಕರಣ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೀವಿ? ಆಕ್ಸಿಡೇಷನ್. ಸೊ ಫರ್ದರ್ ಆಕ್ಸಿಡೇಷನ್ ಆಗಬಾರ್ದು ಅನ್ನೋಗೋಸ್ಕರ ಒಂದು ಆಕ್ಸೈಡ್ ಲೇಯರ್ ಅನ್ನ ನಮ್ಮ ಹೊರ ಮೇಲ್ಮೈ ಮೇಲೆ ಹಾಕೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಆ ಪ್ರೊಸೆಸ್ಗೆ ಏನಂತ ಕರಿತೀವಿ ಅಂದ್ರೆ, ಓಕೆನಾ, ಆ ಒಂದು ಇದಕ್ಕೆ ರಕ್ಷಣಾತ್ಮಕ ಒಂದು ಪದರ ಇದೆಯಲ್ಲ, ಅದು ಎದರ್ ಪದರ ಇದೆ ಅಂದ್ರೆ ಆಕ್ಸೈಡ್ನ ಪದರ ಇದೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನಾವು ಸಪೋಸ್ ಒಂದು ಅಲ್ಯೂಮಿನಿಯಂ ತಗೊಂಡಿದೀವಿ ಅಂತ ತಿಳ್ಕೊಳ್ಳಿ. ಅಲ್ಯೂಮಿನಿಯಂ ಕೂಡ ಏನ್ ಮಾಡ್ತದೆ? ಅಲ್ಯೂಮಿನಿಯಂ ಕೂಡ ನಾವು ಗಾಳಿಗೆ ತೆರೆದಿಟ್ಟಾಗ ಅದ್ರ ಮೇಲೆ ಏನಾಗ್ತದೆ? ಒಂದು ಪರದೆ ಬರ್ತದೆ. ಆ ಪರದೆ ಎದ್ರದ ಉಂಟಾಗ್ತದೆ, ಅದನ್ನು ಕೂಡ ಆಕ್ಸೈಡ್ ಪರದೆ ಉಂಟಾಗ್ತದೆ. ಆ ರೀತಿ ಆ ಪರದೆ, ರಕ್ಷಣಾತ್ಮಕ ಪರದೆ ಉಂಟಾಗ್ತದಲ್ಲ, ಆ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಆನೋಡೈಸೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆನೋಡೈಸೇಷನ್. ಸೊ ಆನೋಡೈಸೇಷನ್ ಅಥವಾ ಆನೋಡೀಕರಣ ಅಂತ ಕರಿತೀವಿ. ಆನೋಡೀಕರಣದಿಂದ ಏನ್ ಮಾಡ್ತೀವಿ ಅಂದ್ರೆ ಮತ್ತಷ್ಟು ಅಲ್ಯೂಮಿನಿಯಂ ಏನಾಗಬಾರ್ದು? ನಶಿಸಿ ಹೋಗ್ಬಾರ್ದು ಅಂದ್ರೆ ಆಕ್ಸಿಡೇಷನ್ ಆಗಬಾರ್ದು. ಫರ್ದರ್ ಅದರದ್ದು ಅಲ್ಯೂಮಿನಿಯಂ ಆಕ್ಸಿಡೇಷನ್ ಆಗಿ ಲಾಸ್ ಆಗಬಾರ್ದು ಅನ್ನೋಗೋಸ್ಕರ ಒಂದು ಹೊರ ಮೇಲ್ಮೈ ಮೇಲೆ ಒಂದು ಪದರನ್ನ ಕ್ರಿಯೇಟ್ ಆಗ್ತದೆ. ಯಾವಾಗ ಈ ರೀತಿ ಆಗ್ತದಪ್ಪ ಅಂದ್ರೆ ಯಾವಾಗ ಅಲ್ಯೂಮಿನಿಯಂ ಬಂದು H2SO4 ಜೊತೆ ರಿಯಾಕ್ಟ್ ಆದಾಗ.
H2SO4 ಜೊತೆ ರಿಯಾಕ್ಟ್ ಆದಾಗ H2SO4 ಸಾರಿರಿಕ್ತ ಗಂಧಕಾಮ್ಲ. ಸೊ H2SO4 ಜೊತೆ ರಿಯಾಕ್ಟ್ ಆದಾಗ ಅದು ಆ ರೀತಿ ಆಗ್ಬಾರ್ದು ಅನ್ನೋಗೋಸ್ಕರ ಒಂದು ಪ್ರೊಟೆಕ್ಟಿವ್ ಲೇಯರ್ ಫಾರ್ಮೇಶನ್ ಆಗ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಆನೋಡೀಕರಣ ಅಂತ ಕರಿತೀವಿ. ಓಕೆನಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಸೋಡಿಯಮು ಈ ಮೆಟಲ್ ಅಲ್ಕಲಿ ಕೊಡ್ತದೆ ಅಂತ ನಾನು ಹೇಳಿದ್ದೆ, ಕರೆಕ್ಟಾ? ಕೆಲವೊಂದು ಎಲಿಮೆಂಟ್ಸ್ ಲೈಕ್ ಸೋಡಿಯಂ ತಗೋತಾ ಇದೀನಿ, ವಿ ಆರ್ ಟೇಕಿಂಗ್ ದ ಸೋಡಿಯಂ. ಸೊ ಐ ವಿಲ್ ಟೇಕ್ ಹಿಯರ್ ಆಸ್ ಅ ಸೋಡಿಯಂ ಅನ್ನು ತಗೋತಿದ್ದೀನಿ. ಈ ಸೋಡಿಯಮ್ಮು ಅದೇ ರೀತಿ ಪೊಟ್ಯಾಷಿಯಂ ತಗೋತಿದ್ದೀನಿ, ಅದೇ ರೀತಿ ಕ್ಯಾಲ್ಸಿಯಂ ತಗೋತಾ ಇದ್ದೀನಿ. ಓಕೆನಾ? ಸೋಡಿಯಂ ಪೊಟ್ಯಾಷಿಯಂ ಏನಿದಾವಲ್ಲ ಇವು ನೋಡಿ ನೀರಿನ ಜೊತೆ ಕಂಬೈಂಡ್ ಆಗ್ತಾ ಇದಾವೆ. ಬೋತ್ ಆರ್ ಕಂಬೈನಿಂಗ್ ವಿತ್ ಆಕ್ಸಿಜನ್. ಈವನ್ ಕ್ಯಾಲ್ಸಿಯಂ ಕೂಡ ಕಂಬೈಂಡ್ ಆಗ್ತದೆ. ಓಕೆನಾ? ಪ್ರಾಬ್ಲಮ್ ಏನಿದೆ ಅಂದ್ರೆ ಸೋಡಿಯಂ ಏನಿದೆಲ್ಲ ಕಂಬೈಂಡ್ ಆಗ್ತದೆ, ಕಂಬೈಂಡ್ ಆಗಿ ಮೊದಲು ಏನ್ ಕೊಡ್ತದೆ, Na2 ಅಂದ್ರೆ ಮೆಟಲ್ ಆಕ್ಸೈಡ್ ಕೊಡ್ತಾ ಇದೆ. ಓಕೆನಾ? ಅದೇ ರೀತಿ ಇದನ್ನು ಏನ್ ಕೊಡ್ತಾ ಇದೆ, ಪೊಟ್ಯಾಷಿಯಂ ಆಕ್ಸೈಡ್ ಕೊಡ್ತಾ ಇದೆ. ಅದೇ ರೀತಿ ಇದು ಏನ್ ಕೊಡ್ತಾ ಇದೆ, ಕ್ಯಾಲ್ಸಿಯಂ ಆಕ್ಸೈಡ್ ಕೊಡ್ತಾ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೋಡಿಯಂ ಬಂದು ಸೋಡಿಯಂ ಆಕ್ಸೈಡ್ ಕೊಡ್ತಾ ಇದೆ, ಪೊಟ್ಯಾಷಿಯಂ ಬಂದು ಪೊಟ್ಯಾಷಿಯಂ ಆಕ್ಸೈಡ್ ಕೊಡ್ತಾ ಇದೆ, ಕ್ಯಾಲ್ಸಿಯಂ ಬಂದು ನೀರಿನ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಕೊಡ್ತಾ ಇದೆ. ಇವು ಮೂರರಲ್ಲಿಯೂ ಕೂಡ ಏನ್ ರಿಲೀಸ್ ಆಗ್ತಾ ಇದೆ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಬೋತ್ ಆಫ್ ಇನ್ ದೀಸ್ ಕೇಸ್ ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸಿಂಗ್. ಅರ್ಥ ಆಯ್ತಾ? ಆದ್ರೆ ಇವೆರಡು ಕೇಸಲ್ಲಿ, ಯಾವೆರಡು ಕೇಸಲ್ಲಿ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಕೇಸ್ಗಳಲ್ಲಿ ಏನಾಗ್ತದೆ, ರಿಯಾಕ್ಷನ್ ವಿಗರಸ್ ಅಂದ್ರೆ ಕ್ಷಿಪ್ರಗತಿಯಿಂದ ಆಗಿ ಏನಾಗ್ತದೆ, ಎಕ್ಸೋಥರ್ಮಿಕ್ ಆಗ್ತದೆ. ಟೋಟಲಿ ಮೂರಲ್ಲೂ ಕೂಡ ಎಕ್ಸೋಥರ್ಮಿಕ್ ಇದೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದೆ. ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ರಿಲೀಸ್ ಆಗ್ತಾ ಇದೆ. ಆದರೆ ಸ್ಪೆಷಲಿ ಇಲ್ಲಿ ಮತ್ತು ಇಲ್ಲಿ ಈ ಕೇಸ್ಗಳಲ್ಲಿ 1, 2 ಈ ಎರಡು ಕೇಸ್ಗಳಲ್ಲಿ ಎಕ್ಸೋಥರ್ಮಿಕ್ ಎನರ್ಜಿ ಏನಿದೆಯಲ್ಲ ಜಾಸ್ತಿ ಇದೆ. ಅದೇನ್ ಮಾಡ್ತದೆ, ಹೈಡ್ರೋಜನ್ಗೆ ಏನ್ ಮಾಡ್ತದೆ, ಬೆಂಕಿ ಹಚ್ಚಿ ಬಿಡುತ್ತದೆ. ಹೀಗಾಗಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಾ? ಕ್ಯಾಲ್ಸಿಯಂ ಅಲ್ಲಿ ಎನರ್ಜಿ ರಿಲೀಸ್ ಆಗಿದೆಯಲ್ಲ, ಅದು ಏನಿರ್ತದೆ, ಎನರ್ಜಿ ರಿಲೀಸ್ ಆಗಿದೆಯಲ್ಲ ಅದೇನಿದೆ ರೀ, ಕಡಿಮೆ ಇದೆ. ಅರ್ಥ ಆಯ್ತಾ? ಹಾಗಾಗಿ ಆ ಎನರ್ಜಿಯಿಂದ ಇದಕ್ಕೆ ಏನಾಗಲ್ಲ ಅಂದ್ರೆ ಸಫಿಶಿಯಂಟ್ ಎನರ್ಜಿ ಕಡಿಮೆ ಇರೋದ್ರಿಂದ ಇಲ್ಲಿ ಏನಾಗಲ್ಲ, ಬೆಂಕಿ ಹತ್ತಿಕೊಳ್ಳುವುದಿಲ್ಲ. ಹೀಗಾಗಿ ಹೈಡ್ರೋಜನ್ ಉರಿಯುವುದಿಲ್ಲ. ಇಲ್ಲಿ ಬೆಂಕಿ ಹಚ್ಚಿದ ಕಾರಣ ಹತ್ತಿಕೊಂಡು ಎನರ್ಜಿ ಹೆಚ್ಚಿಗೆ ಜಾಸ್ತಿ ಇರುವುದರಿಂದ ಹೈಡ್ರೋಜನ್ ಉರಿದುಕೊಳ್ಳುತ್ತದೆ, ಉರಿಯುವುದಿಲ್ಲ. ಈ ಕೇಸಲ್ಲಿ ಉರಿಯುವುದಿಲ್ಲ. ಅರ್ಥ ಆಯ್ತಾ? ಹಾಗಿದ್ರೆ ಆ ಉರಿಯದೇ ಇರುವಂತ ಆಕ್ಸಿಜನ್ ಇದು ಹೈಡ್ರೋಜನ್ ಏನಿದೆಯಲ್ಲ ಅದು ಏನಾಗ್ತದೆ, ಈ ರೀತಿ ಗುಳ್ಳೆ ರೂಪದಲ್ಲಿ ಬಂದು ಈ ಕ್ಯಾಲ್ಸಿಯಂ ಸುತ್ತಮುತ್ತ ಅಂಟ್ಕೊಂಡ್ಬಿಡ್ತದೆ. ಅರ್ಥ ಆಯ್ತಾ? ಸೊ ಅದು ನೋಡಿದ್ರೆ ಈ ರೀತಿ ಕಂಡುಬಿಡ್ತದೆ. ಸೊ ಇದು ಕ್ಯಾಲ್ಸಿಯಂ ಮೆಟಲ್ ಇದೆ ಅಂತ ತಿಳ್ಕೊಳ್ಳಿ, ಅದ್ರ ಸುತ್ತಮುತ್ತ ಈ ರೀತಿ ಬಬಲ್ಸ್ ರೂಪದಲ್ಲಿ ಬಂದು ಅಂಟ್ಕೊಂಡು ಬಿಡ್ತದೆ. ಯಾವ ಕೇಸಲ್ಲಿ? ಇನ್ ಕೇಸ್ ಆಫ್ ಕ್ಯಾಲ್ಸಿಯಂ. ಈ ಎರಡು ಕೇಸಲ್ಲಿ ಏನಾಗ್ತದೆ, ಉರ್ಕೊಳ್ತದೆ ಅಂದ್ರೆ ಬೆಂಕಿ ಹತ್ತಿ ಬಿಡ್ತದೆ. ಸೊ ಬೆಂಕಿ ಹತ್ತಲಿಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಎಕ್ಸೋಥರ್ಮಿಕ್ ಹೀಟ್ ಎನರ್ಜಿ ಏನಿದೆ ಜಾಸ್ತಿಯಾಗಿ ಇರೋದ್ರಿಂದ ರಿಲೀಸ್ ಆಗ್ತದೆ. ಯಾವುದೇ ರಿಯಾಕ್ಷನ್ ಅಲ್ಲಿ ಎನರ್ಜಿ ರಿಲೀಸ್ ಆಗ್ತದೆ, ಹೀಟ್ ಹೊರಗೆ ಆಗ್ತದೆ ಅಂತ ನಾವೇನಂತ ಕರಿತೀವಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಎನರ್ಜಿ ಹೊರಗಡೆ ಬರ್ತಾ ಇದೆ, ಆ ಹೊರಗಡೆ ಬಂದ ಎನರ್ಜಿಯಿಂದ ಹೈಡ್ರೋಜನ್ಗೆ ಬೆಂಕಿ ಹತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗಾಗಿ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಮೆಟಲ್ಗಳು ನೀರಿನಲ್ಲಿ ಹಾಕಿದ ಕೂಡಲೇ ಏನಾಗ್ತವೆ, ಉರಿದುಕೊಳ್ಳಕ್ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಕ್ಯಾಲ್ಸಿಯಂ ಅಲ್ಲೂ ಕೂಡ ಎನರ್ಜಿ ರಿಲೀಸ್ ಆಗ್ತದೆ, ಆದರೆ ಅಷ್ಟು ಎನರ್ಜಿ ರಿಲೀಸ್ ಆಗಲ್ಲ. ಅದು ಇದಕ್ಕೆ ಬೆಂಕಿ ಹತ್ತುವಷ್ಟು ಎನರ್ಜಿ ಅದರಲ್ಲಿ ಇರೋದಿಲ್ಲ. ಬದಲಾಗಿ ಈ ರೀತಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಿರೋದು ಬಬಲ್ಸ್ಗಳು ಗುಳ್ಳೆ ರೂಪದಲ್ಲಿ ಬಂದು ಕ್ಯಾಲ್ಸಿಯಂ ಮೆಟಲ್ದು ಸುತ್ತಮುತ್ತ ಅಂಟ್ಕೊಂಡು ಬಿಡ್ತವೆ. ಓಕೆನಾ? ಸೊ ಇದಾಯ್ತು. ಯಾವುದ್ರ ಬಗ್ಗೆ ಆಯ್ತು? ಸೋಡಿಯಮು, ಪೊಟ್ಯಾಷಿಯಮು, ಕ್ಯಾಲ್ಸಿಯಂ ಬಗ್ಗೆ ಆಯ್ತು. ಓಕೆನಾ?
ಈಗ ಇನ್ನೊಂದನ್ನು ಹೇಳ್ತೀನಿ ನೋಡಿ, ಯಾವಾಗ್ಲಾದ್ರೂ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಕ್ಯಾಲ್ಸಿಯಂ ಮೆಟಲ್ ಇದೆಯಲ್ಲ, ಮೆಟಲ್ ವಾಟರ್ ಜೊತೆ ಕಂಬೈಂಡ್ ಆಗಿ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತದೆ. ಈ ಮೆಟಲ್ ಆಕ್ಸೈಡು ಮತ್ತೆ ಮತ್ತೆ ವಾಟರ್ ಜೊತೆ ಕಂಬೈಂಡ್ ಆಗಿ ಏನ್ ಕೊಡ್ತದೆ? ಮೆಟಲ್ ಹೈಡ್ರಾಕ್ಸೈಡ್ ಕೊಡ್ತದೆ. ಮೆಟಲ್ ಹೈಡ್ರಾಕ್ಸೈಡ್ ಮೆಟಲ್ ಹೈಡ್ರಾಕ್ಸೈಡ್ ಕೊಡ್ತಾ ಇದೆ. ಅದರದ್ದೇ ಎಕ್ಸಾಂಪಲ್ ತಗೋಬೇಕಂದ್ರೆ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತಗೋತೀನಿ. ಈ ಮೆಟಲ್ ಜಾಗದಲ್ಲಿ ನಾನೇನು ತಗೋತೀನಿ? ಐ ವಿಲ್ ಟೇಕ್ CA. CA ಅಂದ್ರೆ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ವಾಟರ್ ಜೊತೆ ಕಂಬೈಂಡ್ ಆಗಿ ಏನ್ ಕೊಡ್ತದೆ? ಕ್ಯಾಲ್ಸಿಯಂ ಕಂಬೈಂಡ್ ವಿತ್ ವಾಟರ್ ಟು ಫಾರ್ಮ್ ಕ್ಯಾಲ್ಸಿಯಂ ಆಕ್ಸೈಡ್. ಈ ಕ್ಯಾಲ್ಸಿಯಂ ಆಕ್ಸೈಡ್ ವಾಟರ್ ಜೊತೆ ಕಂಬೈಂಡ್ ಆಗಿ ಏನ್ ಕೊಡ್ತಾ ಇದೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡ್ತಾ ಇದೆ. ಏನ್ ಕೊಡ್ತಾ ಇದೀರಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಈ ರೀತಿಯಾದಂಥ ರಿಯಾಕ್ಷನ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇದು ಒಂದನೇ ರಿಯಾಕ್ಷನ್, ಎರಡನೇ ರಿಯಾಕ್ಷನ್. ದಿಸ್ ಇಸ್ ಫಸ್ಟ್ ರಿಯಾಕ್ಷನ್, ದಿಸ್ ಇಸ್ ಸೆಕೆಂಡ್ ರಿಯಾಕ್ಷನ್. ಅರ್ಥ ಆಯ್ತಾ? ಸೊ ಇದು ಫಸ್ಟ್ ರಿಯಾಕ್ಷನ್ ಜನರಲ್, ಇದು ಸೆಕೆಂಡ್ ರಿಯಾಕ್ಷನ್. ಫಸ್ಟ್ ರಿಯಾಕ್ಷನ್ ಪ್ರಕಾರ ಏನ್ ಫಾರ್ಮೇಶನ್ ಇತ್ತು? ಮೆಟಲ್ ಆಕ್ಸೈಡ್. ಸೆಕೆಂಡ್ ರಿಯಾಕ್ಷನ್ ಪ್ರಕಾರ ಏನ್ ಫಾರ್ಮೇಶನ್ ಇತ್ತು? ಮೆಟಲ್ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಬುಕ್ಕಿನಲ್ಲಿ ಏನ್ ಕೊಟ್ಟಿದ್ದಾನೆ? ಐ ಆಮ್ ಓನ್ಲಿ ಟೇಕಿಂಗ್ ಥ್ರೂ ದ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ ಬಿಟ್ಟು ಮತ್ತೇನು ತಗೋತಾ ಇಲ್ಲ. ಮ್ಯಾಗ್ನೀಷಿಯಂ ಲೋಹ ತಗೊಂಡಿದ್ದಾನೆ. ಯಾವ ಲೋಹ ತಗೊಂಡಿದ್ದಾನೆ? ಮ್ಯಾಗ್ನೀಷಿಯಂ ಲೋಹ ತಗೊಂಡಿದ್ದಾನೆ. ಮ್ಯಾಗ್ನೀಷಿಯಮ್ ಏನಾಗ್ತದಪ್ಪ ಅಂದ್ರೆ ಎರಡು ರೀತಿ ತಗೋಣ. ಮ್ಯಾಗ್ನೀಷಿಯಂ ಇದೆ ಅಂತ ತಗೊಳ್ಳಿ. ಈ ರೀತಿ ಮ್ಯಾಗ್ನೀಷಿಯಮ್ ಕೋಲ್ಡ್ ವಾಟರ್. ಕೋಲ್ಡ್ ಅಂದ್ರೆ ತಿಳಿತದಲ್ಲ, ತಣ್ಣ ನೀರು. ಮ್ಯಾಗ್ನೀಷಿಯಮ್ ಹಾಟ್ ವಾಟರ್. ಹಾಟ್ ಅಂದ್ರೆ ಬಿಸಿ ನೀರು. ತಣ್ಣನೆ ನೀರ್ ಜೊತೆ ಏನಾಗಲ್ಲ, ಅದು ರಿಯಾಕ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಬಿಸಿ ನೀರ ಜೊತೆ ಏನಾಗ್ತದೆ? ರಿಯಾಕ್ಟ್ ಆಗ್ತದೆ. ಬಿಸಿ ನೀರ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡ್ತದೆ? ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಕೊಡ್ತಾ ಇದೆ. ಪ್ಲಸ್ ಏನ್ ರಿಲೀಸ್ ಮಾಡ್ತಾ ಇದೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡ್ತಾ ಇದೆ. ಇಟ್ ಈಸ್ ರಿಲೀಸಿಂಗ್ ಹೈಡ್ರೋಜನ್. ಇದಕ್ಕೆ ಮ್ಯಾಗ್ನೀಷಿಯಂ ಅಂತ ಕರಿತೀವಿ. ಇದು ವಾಟರ್ ಇದಕ್ಕೆ ಏನಂತ ಕರೀತಾರೆ? ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ ಬುಕ್ಕಲ್ಲಿ ಯಾವ ತಗೊಂಡಿದ್ದಾನೆ? ಅಲ್ಯೂಮಿನಿಯಂ ಕೂಡ ತಗೊಂಡಿದ್ದಾನೆ. ಯಾವ ತಗೊಂಡಿದ್ದಾನೆ? ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಯಾವ ರೀತಿ ರೇಟ್ ಕೊಡ್ತದೆ ನೋಡಿ. ಅಲ್ಯೂಮಿನಿಯಂ ಬಂದು ವಾಟರ್ ತಗೊಳ್ಳೋಣ. ಯಾವ ವಾಟರ್ ತಗೊಳ್ಳೋಣ? ಒಂದನ್ನ ಹಾಟ್ ಅಂತ ಬರಿತೀನಿ, ಒಂದನ್ನ ಕೋಲ್ಡ್ ಅಂತ ಬರಿತೀನಿ, ಮತ್ತೊಂದನ್ನ ಅಂತ ಬರಿತೀನಿ ಸ್ಟೀಮ್ ಅಂತ ಬರಿತೀನಿ. ಸೊ ನೋಡಿ, ಇದೇನಾಗಲ್ಲ ಅಂದ್ರೆ ಕೋಲ್ಡ್ ವಾಟರ್ ಜೊತೆನೂ ರಿಯಾಕ್ಟ್ ಆಗಲ್ಲ, ಹಾಟ್ ವಾಟರ್ ಜೊತೆನೂ ರಿಯಾಕ್ಟ್ ಆಗಲ್ಲ. ಬದಲಾಗಿ ಎದ್ರ ಜೊತೆ ರಿಯಾಕ್ಟ್ ಆಗ್ತದ್ರಿ? ಸ್ಟೀಮ್ ವಾಟರ್. ಸ್ಟೀಮ್ ವಾಟರ್ ಅಂದ್ರೆ ಹಬೆ ಜೊತೆ ರಿಯಾಕ್ಟ್. ಅಂದ್ರೆ ಈ ಪ್ರೆಷರ್ ಕುಕ್ಕರ್ ಇಂದ ಬರ್ತದಲ್ಲ, ಪ್ರೆಷರೈಸ್ಡ್ ಸ್ಟೀಮ್ ಬರ್ತದಲ್ಲ, ಆ ಸ್ಟೀಮ್ ಜೊತೆ ಏನಾಗ್ತದೆ? ರಿಯಾಕ್ಟ್ ಆಗ್ತದೆ. ಸೊ ರಿಯಾಕ್ಟ್ ಆಗಿ ಏನ್ ಕೊಡ್ತದಪ್ಪ ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಕೊಡ್ತದೆ. ಏನ್ ಕೊಡ್ತಾ ಇದ್ರಿ? ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಏನ್ ರಿಲೀಸ್ ಮಾಡ್ತಾ ಇದೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡ್ತಾ ಇದೆ. ಸೊ ಇದು ರಿಯಾಕ್ಷನ್ ಯಾವ್ದ್ರದ್ದು ಇದೆ ರೀ? ಅಲ್ಯೂಮಿನಿಯಂ ಇದೆ. ಓಕೆನಾ? ಅದೇ ರೀತಿ ನಿಮ್ ಬುಕ್ಕಲ್ಲಿ ಕೆಲವೊಂದು ಮೆಟಲ್ಗಳ ಬಗ್ಗೆನೂ ಕೇಳಿದಾನೆ. ಯಾವ ಮೆಟಲ್ಗಳ ಬಗ್ಗೆ ಕೇಳಿದಾನಪ್ಪ ಅಂದ್ರೆ ಅದನ್ನ ನಾನು ಇಲ್ಲೊಂದು ಬಾಕ್ಸ್ ರೀತಿ ಹಾಕ್ತೀನಿ. ಲೆಟ್ ಅಸ್ ಗೋ ಥ್ರೂ ದ ಕಾಪರ್. ಕಾಪರ್ ತಗೊಳ್ಳೋಣ. AU ಅಂದ್ರೆ ಗೋಲ್ಡು, AL ಅಂದ್ರೆ ಅಲ್ಯೂಮಿನಿಯಮು. ಅಲ್ಯೂಮಿನಿಯಂ ಅಂತೂ ಇವಾಗಲೇ ಡಿಸ್ಕಸ್ ಮಾಡಿದೀವಿ. ಓಕೆನಾ? ಅದೇ ರೀತಿ PB. ಅಯ್ಯೋ, PB ಅಂದ್ರೆ ಯಾವುದು? ಲೆಡ್. ಅದೇ ರೀತಿ AG ಅಂದ್ರೆ ಯಾವುದು? ಸಿಲ್ವರ್. ನೋಡಿ, ಇವೆಲ್ಲದ್ರ ಜೊತೆ ಏನಾಗಲ್ಲ ಅಂದ್ರೆ ರಿಯಾಕ್ಷನ್ ಆಗೋದಿಲ್ಲ. ಕಾಪರ್, ತಾಮ್ರದ ಕೊಡದಲ್ಲಿ ನೀರು ಹಾಕಿದ್ರೆ ಅದೇನು ಕ್ಯೂಪ್ರಿಕ್ ಆಕ್ಸೈಡ್ ಆಗಿ ಹೈಡ್ರೋಜನ್ ಹೊರಗಡೆ ಬರ್ತದ? ಅಥವಾ ಕ್ಯೂಪ್ರಿಕ್ ಹೈಡ್ರಾಕ್ಸೈಡ್ ಹೊರಗಡೆ ಬರ್ತದ? ಬರಲ್ಲ. ಗೋಲ್ಡ್ ಜೊತೆನೂ ರಿಯಾಕ್ಟ್ ಆಗಲ್ಲ, ಲೆಡ್ ಜೊತೆನೂ ರಿಯಾಕ್ಟ್ ಆಗಲ್ಲ, ಮತ್ತೆ ಸಿಲ್ವರ್ ಜೊತೆನೂ ರಿಯಾಕ್ಟ್ ಆಗಲ್ಲ. ಇವು ನಾಲ್ಕನ್ನು ನೀವು ಸಪರೇಟ್ ಆಗಿ ಬರೆದು ನೆನ್ಪಿಟ್ಕೊಳ್ಳಿ. ಓಕೆ? ಸೊ ಇದನ್ನೇ ನಾನು ಇಲ್ಲಿ ನಿಮ್ಮ ಬುಕ್ ಅಲ್ಲಿ ತಗೋತಾ ಇದ್ದೀನಿ. ಲೆಟ್ ಅಸ್ ಡಿಸ್ಕಸ್ ಹಿಯರ್. ಇಲ್ಲಿ ನೋಡಿ, ಇಲ್ಲಿ ಅದನ್ನೇ ಬರ್ಕೊಂಡಿರೋದಿದೆ. ಏನೇನಿದೆ? ಲೋಹಗಳು ನೀರಿನ ಜೊತೆ ಕಂಬೈಂಡ್ ಆಗಿ ಮೆಟಲ್ ಆಕ್ಸೈಡ್ ಕೊಡ್ತವೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡ್ತದೆ. ಮೆಟಲ್ ಆಕ್ಸೈಡ್ ಮತ್ತೆ ನೀರಿನ ಜೊತೆ ಕಂಬೈಂಡ್ ಆಗಿ ಮೆಟಲ್ ಹೈಡ್ರಾಕ್ಸೈಡ್ ಕೊಡ್ತದೆ. ರೈಟ್?
ಸೊ ಅದರಲ್ಲಿ ನಾನು ಪೊಟ್ಯಾಷಿಯಂ ತಗೊಂಡಿದ್ದೀನಿ. ಪೊಟ್ಯಾಷಿಯಂ ಏನಿದೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿ ಕೊಡ್ತಾ ಇದೆ. ಸೋಡಿಯಂ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಕೊಡ್ತಾ ಇದೆ. ಇವುಗಳೆಲ್ಲ ರಿಲೀಸ್ ಆದಾಗ ಎನರ್ಜಿ ಹೊರಗೆ ಹಾಕ್ತಾ ಇದೆ. ಎನರ್ಜಿ ಹೊರಗೆ ಹಾಕಿರೋ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಕನ್ನಡದಲ್ಲಿ ಬಾಹಿರ್ ಉಷ್ಣಕ ಕ್ರಿಯೆ ಅಂತ ಕರಿತೀವಿ, ಅಥವಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಏನ್ ಕೊಡ್ತದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡ್ತದೆ. ಒಂದೇ ಸರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡ್ತದ? ಇಲ್ಲ, ಮೊದಲು ಕ್ಯಾಲ್ಸಿಯಂ ಆಕ್ಸೈಡ್ ಕೊಡ್ತದೆ, ನಂತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡ್ತದೆ. ಇದು ಯಾಕೆ ಉರ್ಕೊಳ್ಳೋದಿಲ್ಲ ನೀರಿನ ಜೊತೆ ಕಂಬೈಂಡ್ ಆಗಿ ಅಂದ್ರೆ ಎನರ್ಜಿ ಕಡಿಮೆ ಇರೋದಿದೆ. ಆ ಎನರ್ಜಿ ಕಡಿಮೆ ಇರೋದ್ರಿಂದ ಅದು ಹೈಡ್ರೋಜನ್ ಅನ್ನ ಉರಿಲಿಕ್ಕೆ ಆ ಎನರ್ಜಿ ಸಹಾಯಕವಾಗೋದಿಲ್ಲ. ಅದೇ ರೀತಿ ನಾನು ಮ್ಯಾಗ್ನೀಷಿಯಂ ಬಳಸ್ಕೊಂಡಿದ್ದೆ. ಮ್ಯಾಗ್ನೀಷಿಯಂ ಕೂಡ ತಣ್ಣೀರ್ ಜೊತೆ ರಿಯಾಕ್ಟ್ ಆಗಲ್ಲ, ಬದಲಾಗಿ ಬಿಸಿನೀರ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡ್ತದೆ, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಕೊಡ್ತದೆ. ಅದೇ ರೀತಿ ಅಲ್ಯೂಮಿನಿಯಂ ಕೂಡ ಇಲ್ಲಿ ಬರ್ದಿದ್ದೇ ಇದೆ. ಅಲ್ಯೂಮಿನಿಯಂ ಜೊತೆ ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಕೋಲ್ಡ್ ಜೊತೆ ರಿಯಾಕ್ಟ್ ಆಗಲ್ಲ, ಮತ್ತೆ ಸ್ಟೀಮ್ ಜೊತೆ ಕೂಡ ರಿಯಾಕ್ಟ್ ಆಗೋದಿಲ್ಲ. ಸೊ ಮತ್ತೆ ಕಾಪರು, ಗೋಲ್ಡ್, ಸಿಲ್ವರು ಮತ್ತೆ ನಮ್ಗೆ ಯಾವ್ದಿದೆ ಲೆಡ್ ಜೊತೆ ಕೂಡ ಏನಾಗಲ್ಲ, ರಿಯಾಕ್ಟ್ ಆಗಲ್ಲ ಅಂತ ನಾವು ಇಲ್ಲಿವರೆಗೆ ಡಿಸ್ಕಸ್ ಮಾಡಿದೀವಿ. ಆಲ್ರೈಟ್, ಬನ್ನಿ ಹಾಗಾದ್ರೆ ಇವಾಗ ಮೆಟಲ್ಸ್ ಯಾವ ರೀತಿ ರಿಯಾಕ್ಟ್ ಆಗ್ತದೆ ನೋಡೋಣ. ಮೆಟಲ್ ಬಂದು ಆಸಿಡ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗ್ತದೆ, ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಏನು ಕೊಡ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಮೆಟಲ್ ಒಳಗಡೆ ನಾವು ಡಿಸ್ಕಸ್ ಮಾಡ್ತಾ ಇರೋದು ಮೊದಲನೇದಾಗಿ ಡೈಲ್ಯೂಟ್ ಆಸಿಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ? ಡೈಲ್ಯೂಟ್ ಆಸಿಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಅದರಲ್ಲಿ ಮೊದಲನೇದು ನಾನು ಯಾವ್ದು ತಗೋತಾ ಇದೀನಪ್ಪ ಅಂದ್ರೆ, ಫಸ್ಟ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ. ನಾನು ಬೇಕಾದ್ರೆ ಇದನ್ನ ರೀಸ್ಟೇಟ್ಮೆಂಟ್ ಬರೀತೀನಿ. ಕ್ವಶನ್ ಈ ರೀತಿನೂ ಕೇಳಬಹುದು. ಏನಪ್ಪಾ ಅಂದ್ರೆ, ಮೆಟಲ್ಗಳು ಬಂದು ಸ್ಪೆಷಲಿ ನಾನು ಹೇಳ್ತಾ ಇದ್ದೀನ, ಯಾವುದೇ ಒಂದು ಮೆಟಲ್ ಇದೆ ಅಂತ ತಿಳ್ಕೊಳ್ಳಿ. ಆ ಮೆಟಲ್ ಬಂದು ಏನಾಗ್ತದೆ, ಒನ್ ಸೆಕೆಂಡ್, ಐ ವಿಲ್ ಟೇಕ್ ಹಿಯರ್. ಮೆಟಲ್ ಮತ್ತೆ ಡೈಲ್ಯೂಟ್ ಆಸಿಡ್, ಮೆಟಲ್ ಮತ್ತೆ ಡೈಲ್ಯೂಟ್ ಆಸಿಡ್ಗಳು ಕಂಬೈಂಡ್ ಆಗಿ, ಅರ್ಥ ಆಯ್ತಾ? ಮೊದಲನೇ ಕೊಡೋದು ಏನಪ್ಪಾ ಅಂದ್ರೆ ಸಾಲ್ಟ್ ಕೊಡ್ತದೆ, ಮತ್ತೇನ್ ಕೊಡ್ತದ್ರಿ, ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತದೆ. ಸಾರಿರಿಕ್ತ ಆಮ್ಲ. ಓಕೆನಾ? ಡೈಲ್ಯೂಟ್ ಅಂದ್ರೆ ಏನಂತ ಕರೀತಾರೆ, ಸಾರಿರಿಕ್ತ ಆಮ್ಲ. ಸಾರಿ, ಇದು ನಾನು ಕನ್ನಡದಲ್ಲಿ ಹೇಳ್ತೀನಿ. ಓಕೆನಾ? ಅಲ್ಲಿವರೆಗೆ ಸೊ ಜಸ್ಟ್ ಹೀಗೆ ತಿಳ್ಕೊಂಬಿಡಿ. ಓಕೆನಾ? ಈಗ ನಾನು ಏನು ಡಿಸ್ಕಸ್ ಮಾಡೋದಿದೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಮೆಟಲ್ಸ್ ಗಳನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಕ್ವಶನ್ ಅದ್ರ ಮೇಲೆ ಅರೈಸ್ ಆಗ್ತದೆ. ಮೊದಲನೇದಾಗಿ ಯಾವ್ದು ತಗೋತೀನಪ್ಪ ಅಂದ್ರೆ, ಐ ವಿಲ್ ಟೇಕ್ ಜಿಂಕ್. ಓಕೆನಾ? ಐ ವಿಲ್ ಟೇಕ್ ಜಿಂಕ್. ಸೊ ಹಿಯರ್ ಐ ಆಮ್ ಟೇಕಿಂಗ್ 2 times. ಈ ಜಿಂಕ್ ಅನ್ನ ಮೊದಲನೇದಾಗಿ ನಾನು ಯಾವ್ದ್ರ ಜೊತೆ ಟ್ರೀಟ್ ಮಾಡ್ತಿದ್ದೀನಪ್ಪ ಅಂದ್ರೆ, ಜಿಂಕ್ ಬಂದನು HNO3 ತಗೋಣ. HNO3 ಇನ್ನು ನಾನು ಯಾವ್ದು ತಗೋತಿದ್ದೀನಿ, HNO3 ತಗೋತಾ ಇದ್ದೀನಿ. ವ್ಯತ್ಯಾಸ ಏನಿದೆ ಅಂದ್ರೆ, ಇಲ್ಲಿ ತಗೋತಿರುವಂತ HNO3 ಯಾವ್ದಿದೆ, ಕಾನ್ಸಂಟ್ರೇಟೆಡ್ ಇದೆ. ಇಲ್ಲಿ ತಗೋತಾ ಇರೋ HNO3 ಒಂದು ಡೈಲ್ಯೂಟ್ ಇದೆ. ಓಕೆನಾ? ಒಂದು ಬಂದು ಕಾನ್ಸಂಟ್ರೇಟೆಡ್ ಇದೆ, ಮತ್ತೊಂದು ಬಂದು ಡೈಲ್ಯೂಟ್ ಇದೆ. ನೋಡಿ, ಮೆಟಲ್ ಡೈಲ್ಯೂಟ್ ಆಸಿಡ್ ಜೊತೆ ಕಂಬೈಂಡ್ ಆಗಿ ಏನ್ ಕೊಡ್ತದೆ, ರೆಸ್ಪೆಕ್ಟಿವ್ ಮೆಟಲ್ ಸಾಲ್ಟ್ ಕೊಡ್ತದೆ. ಈಗ ಆಸಿಡಿಕ್ ಒಳಗಿರುವಂತದ್ದು ಒಂದು ಪಾರ್ಟೇ ಇಲ್ಲಿ ಸಾಲ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ H ಬಂದು ಪ್ಲಸ್ ಚಾರ್ಜು, ಇದು ಪ್ಲಸ್, ಈ ಕಡೆ NO3 ಬಂದು ಮೈನಸ್, ಇದನ್ನು ಕೂಡ ಪ್ಲಸ್, ಇದು ಮೈನಸ್, ಇದು ಪ್ಲಸ್ ಇದೆ. ಸೊ ಪ್ಲಸ್ ಮೈನಸ್ ಕಂಬೈಂಡ್ ಆಗ್ತವೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಹೊಸದಾಗಿ ಫಾರ್ಮೇಶನ್ ಆಗೋದು ಏನಪ್ಪಾ ಅಂದ್ರೆ, ಇಲ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್, ನನಗೆ ಇಲ್ಲಿ ಫಸ್ಟ್ ನಾನು ಡೈಲ್ಯೂಟ್ ಬರಿಲ್ಲ, ಕಾನ್ಸಂಟ್ರೇಟೆಡ್ ಬರಿತೀನಿ. ಕಾನ್ಸಂಟ್ರೇಟೆಡ್ ಅಲ್ಲಿ ಪ್ರಾಡಕ್ಟ್ ಏನ್ ಸಿಗ್ತದೆ ಅಂದ್ರೆ, ವಿ ಆರ್ ಗೆಟಿಂಗ್ ದ ಪ್ರಾಡಕ್ಟ್ ಜಿಂಕ್ ನೈಟ್ರೇಟ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಈ ಪ್ರಾಡಕ್ಟ್ ನಮಗೆ ಸಿಗ್ತಾ ಇದೆ. ಅಂಡರ್ಸ್ಟೂಡ್? ಅದೇ ಸೆಕೆಂಡ್ ರಿಯಾಕ್ಷನ್ ಅಲ್ಲೂ ಕೂಡ ನನಗೇನು ಸಿಗ್ತದೆ, ಜಿಂಕ್ ನೈಟ್ರೇಟ್ ಪ್ಲಸ್ ಅಗೇನ್ ಐ ಆಮ್ ಗೆಟಿಂಗ್ ವಾಟರ್. ಬಟ್ ದಿಸ್ ಟೈಮ್ ಈ ಸರಿ ನನಗೇನು ಸಿಗ್ತದೆ, ನೈಟ್ರೋಜನ್ ಡೈಆಕ್ಸೈಡ್ ಬದಲಾಗಿ ನೈಟ್ರಿಕ್ ಆಕ್ಸೈಡ್, ಇದು ನೈಟ್ರಸ್ ಆಕ್ಸೈಡ್ ಸಿಗ್ತಾ ಇದೆ. ಯಾವ್ದು ಸಿಗ್ತಾ ಇದೆ ರೀ? ನೈಟ್ರಸ್ ಆಕ್ಸೈಡ್. ಅರ್ಥ ಆಯ್ತಾ? ಸೊ ಡೈಲ್ಯೂಟ್ ಜಿಂಕ್ ಡೈಲ್ಯೂಟ್ ನೈಟ್ರೇಟ್ ಜೊತೆ ಕಂಬೈಂಡ್ ಆಗಿ ನೈಟ್ರಸ್ ಆಕ್ಸೈಡ್ ಕೊಡ್ತಾ ಇದೆ. ಹಾಗಾದ್ರೆ ಮೇಲೆ ಏನ್ ಕೊಟ್ಟಿದೆ ನನಗೆ, ನೈಟ್ರಿಕ್ ಆಕ್ಸೈಡ್, ಇದು ನೈಟ್ರೋಜನ್ ಡೈಆಕ್ಸೈಡ್ ಕೊಟ್ಟಿದೆ. ನೈಟ್ರೋಜನ್ ಡೈಆಕ್ಸೈಡ್.
ಇಲ್ಲಿರೋದು ನೈಟ್ರೋಜನ್ ಡೈಆಕ್ಸೈಡ್, ಇದು ನೈಟ್ರಿಕ್ ಆಕ್ಸೈಡ್. ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ ನೈಟ್ರಿಕ್ ಆಕ್ಸೈಡ್ ಅಂತ ಏನಕ್ಕೆ ಕರೀತಾರೆ? ನೈಟ್ರಿಕ್ ಆಕ್ಸೈಡ್ಗೆ ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಲಾಫಿಂಗ್ ಗ್ಯಾಸ್. ಇದನ್ನ ಬರೆದಿಟ್ಕೊಳ್ಳಿ. ಲಾಫಿಂಗ್ ಗ್ಯಾಸ್. ಲಾಫಿಂಗ್ ಗ್ಯಾಸ್ ಅಂದ್ರೆ ನಗಿಸುವ ಅನಿಲ. ನಗಿಸುವ ಅನಿಲ ಅಂದ್ರೆ ಇದನ್ನ ಸ್ಪ್ರೇ ಮಾಡಿದ್ರಿ ಅಂದ್ರೆ ನೀವು ನಗಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅರ್ಥ ಆಯ್ತಾ? ಅದಕ್ಕೆ ಏನಂತ ಕರೀತಾರೆ? ನೈಟ್ರಸ್ ಆಕ್ಸೈಡ್. ಸೊ ಈ ನೈಟ್ರಸ್ ಆಕ್ಸೈಡ್ ಯಾವಾಗ ಪ್ರೊಡ್ಯೂಸ್ ಆಗ್ತಾ ಇದೆ? ಜಿಂಕ್ ಬಂದು ಡೈಲ್ಯೂಟ್ HNO3 ಜೊತೆ ರಿಯಾಕ್ಟ್ ಆದಾಗ ಇದು ನಮಗೆ ಸಿಗ್ತಾ ಇದೆ. ಅಂಡರ್ಸ್ಟುಡ್? ನಮಗೆ ಜಿಂಕ್ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಮತ್ತೊಂದು ಮೆಟಲ್ ಡಿಸ್ಕಸ್ ಮಾಡೋಣ. ಇನ್ನೊಂದು ಮೆಟಲ್ ಯಾವ್ದು ತಗೋತೀನಪ್ಪ ಅಂದ್ರೆ ಈ ಸರಿ ನಾನು ಏನ್ ತಗೋತಾ ಇದ್ದೀನಿ, ಬುಕ್ಕಿನಿಂದ ತಗೋತಾ ಇದ್ದೀನಿ. ಬುಕ್ ಅನ್ನು ಬಿಟ್ಟು ಬೇರೆ ಯಾವುದು ತಗೋತಾ ಇಲ್ಲ. ಸೊ ಹಿಯರ್ ಐ ಆಮ್ ಟೇಕಿಂಗ್ ಅನದರ್ ಮೆಟಲ್. ಇನ್ನೊಂದು ಮೆಟಲ್ ಬಂದು ಯಾವ್ದು ತಗೋತೀನಿ? ಮ್ಯಾಗ್ನೀಷಿಯಂ ತಗೋತೀನಿ. ಮ್ಯಾಗ್ನೀಷಿಯಂ. ಇದನ್ನ 2 ಸರಿ ತಗೊಳ್ಳೋಣ. ಮ್ಯಾಗ್ನೀಷಿಯಂ ಅನ್ನ ಎದ್ರ ಜೊತೆ ಟ್ರೀಟ್ ಮಾಡೋಣ? ಮತ್ತೆ ನೈಟ್ರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡೋಣ. ಒಂದು ನೈಟ್ರಿಕ್ ಆಸಿಡ್, ಈ ಕಡೆನೂ ಕೂಡ ಏನಿದೆ? ನೈಟ್ರಿಕ್ ಆಸಿಡ್ ಇದೆ. ಓಕೆನಾ? ಅರ್ಥ ಆಯ್ತಾ ನಾನು ಹೇಳಿದ್ದು? 2 ಸರಿ ನಾನು ಏನು ತಗೊಂಡಿದ್ದೀನಿ? ನೈಟ್ರಿಕ್ ಆಸಿಡ್ ತಗೊಂಡಿದ್ದೀನಿ. ಒಂದು ಕೆಲಸ ಮಾಡೋಣ, ಮ್ಯಾಗ್ನೀಷಿಯಂ ಬದಲಾಗಿ ಇಲ್ಲಿ ನಾನೇನು ತಗೋತೀನಿ? ಮ್ಯಾಂಗನೀಸ್ ತಗೋಣ. ಏನಾಯ್ತು? ಓಕೆ, ಇದನ್ನ ಓಕೆ, ಕೆಲಸ ವರ್ಕ್ ಮಾಡ್ತಲ್ಲ. ವೇಟ್. ಹಾ, ಈಗ ಏನು ತಗೋತೀನಿ ಇಲ್ಲಿ? ಐ ವಿಲ್ ಟೇಕ್ ಮ್ಯಾಂಗನೀಸ್. ಮ್ಯಾಂಗನೀಸ್ ಅಂದ್ರೆ ಗೊತ್ತಲ್ಲ, ಈ MN ಗೆ ನಾವೇನಂತ ಕರಿತೀವಿ? ಮ್ಯಾಂಗನೀಸ್ ಅಂತ ಕರಿತೀವಿ. Mg ಅಂದ್ರೆ ಏನಂತ ಕರಿತೀವಿ? ಮ್ಯಾಗ್ನೀಷಿಯಂ. ಈ ಎರಡು ಡೈಲ್ಯೂಟ್ ಆಸಿಡ್ ಜೊತೆ ಕಂಬೈಂಡ್ ಆಗಿ ಏನ್ ಕೊಡ್ತವೆ? ರೆಸ್ಪೆಕ್ಟಿವ್ ನೈಟ್ರೇಟ್ ಗಳನ್ನ ಕೊಡ್ತವೆ. ರೆಸ್ಪೆಕ್ಟಿವ್ ನೈಟ್ರೇಟ್. ಇದು MnNO3 ಟೇಕನ್ 2 ಟೈಮ್ಸ್. ಜೊತೆಗೆ ಏನ್ ರಿಲೀಸ್ ಮಾಡ್ತಾ ಇದಾವೆ ಈ ಸರಿ? ಏನ್ ರಿಲೀಸ್ ಮಾಡ್ತಾ ಇದಾವೆ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಅನ್ನ ಇವೆರಡು ಏನ್ ಮಾಡ್ತವೆ? ರಿಲೀಸ್ ಮಾಡ್ತವೆ. ಮ್ಯಾಗ್ನೀಷಿಯಂ ತಗೋರಿ, ಮ್ಯಾಂಗನೀಸ್ ತಗೋರಿ. Mn ಅಂದ್ರೆ ಏನ್ರಿ? Mn ಅಂದ್ರೆ ಮ್ಯಾಂಗನೀಸ್. ಇದು Mg ಅಂದ್ರೆ ಏನು? Mg ಅಂದ್ರೆ ಮ್ಯಾಗ್ನೀಷಿಯಂ. ಸೊ ಎರಡು ಏನಾಗಿ ಕೊಡ್ತಾ ಇದಾವೆ? ರೆಸ್ಪೆಕ್ಟಿವ್ ಮೆಟಲ್ ನೈಟ್ರೈಟ್ಸ್ ಗಳು ಕೊಡ್ತಾ ಇದಾವೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾವೆ. ಈಗ ಸಪೋಸ್ ನಿಮಗೊಂದು ಕ್ವಶನ್ ಈ ರೀತಿನೂ ಬರ್ತದೆ. ಏನಂತ ಬರ್ತದಪ್ಪ ಅಂದ್ರೆ ರಿಯಾಕ್ಟಿವಿಟಿ ಆರ್ಡರ್ ಆಫ್ ದ ಮೆಟಲ್ಸ್ ಗಳು ಕೇಳ್ತಾನೆ. ಏನ್ ಕೇಳ್ತಾನ್ರಿ? ರಿಯಾಕ್ಟಿವಿಟಿ ಆರ್ಡರ್. ರಿಯಾಕ್ಟಿವಿಟಿ ಆರ್ಡರ್ ಅಂದ್ರೆ ಏನು? ಒಂದ್ಸರಿ ನಾನು ಹೇಳ್ತೀನಿ ಶಾರ್ಟ್ ಆಗಿ. ರಿಯಾಕ್ಟಿವಿಟಿ ಆರ್ಡರ್ ಅಂದ್ರೆ ಯಾವ ಮೆಟಲು ಬಹಳ ಬೇಗ ರಿಯಾಕ್ಷನ್ ಮಾಡ್ತದೆ. ವಿಚ್ ಮೆಟಲ್ ವಿಲ್ ಗಿವ್ ರೆಡಿಲಿ ರಿಯಾಕ್ಷನ್ ವಿತ್ ದ ಆಸಿಡ್. ಆಸಿಡ್ ಜೊತೆ ರಿಯಾಕ್ಷನ್ ಮಾಡುವಂತಹ ಒಂದು ನೇಚರ್ ಮೇಲೆ ನಾವೇನ್ ಮಾಡಿದೀವಿ? ರಿಯಾಕ್ಟಿವಿಟಿ ಒಂದು ಪಟ್ಟಿ ಮಾಡಿದೀವಿ. ಓಕೆನಾ? ಅದರಲ್ಲಿ ಎಲ್ಲಕ್ಕಿಂತ ಬಹಳ ಬೇಗವಾಗಿ ರಿಯಾಕ್ಟಿವ್ ಯಾವ್ದು ಮಾಡ್ತದಪ್ಪ ಅಂದ್ರೆ ಯಾವ್ದು ಮಾಡ್ತದ್ರಿ? ಮ್ಯಾಗ್ನೀಷಿಯಂ ಮಾಡ್ತದೆ. ಮ್ಯಾಗ್ನೀಷಿಯಂ ನಂತರ ಬರೋದು ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ನಂತರ ಬರೋದು ಜಿಂಕ್ ನಂತರ ಬರೋದು ಐರನ್. ಅರ್ಥ ಆಯ್ತಾ? ಸೊ ಎಲ್ಲಕ್ಕಿಂತ ಬಹಳ ಬೇಗ ರಿಯಾಕ್ಷನ್ ತೋರಿಸೋದು ಯಾವುದು? ಮ್ಯಾಗ್ನೀಷಿಯಂ ಆಸಿಡ್ ಜೊತೆ, ನಂತರ ಅಲ್ಯೂಮಿನಿಯಂ, ನಂತರ ಜಿಂಕು, ನಂತರ ಐರನ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇದನ್ನೇ ಉಲ್ಟಾ ತಿಲ್ಟಾ ಮಾಡಿ ನಿಮ್ಗೆ ಕ್ವಶನ್ ಕೇಳ್ತಾನೆ. ಸೊ ಸರಿಯಾಗಿ ನೀವು 4 ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಸಿಲೆಬಸ್ ಅಲ್ಲಿ ಇರೋದೇ 4 ಮೆಟಲ್ಗಳ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ರಿಯಾಕ್ಷನ್ಸ್ ಗಳನ್ನ ಕೊಟ್ಟಿದ್ದಾನೆ. ಓಕೆ, ಸೊ ಹಾಗಾಗಿ ನೀವು 4 ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಸೊ ರಿಯಾಕ್ಟಿವಿಟಿ ಆರ್ಡರ್ ಎಲ್ಲಕ್ಕಿಂತ ಜಾಸ್ತಿ ಇರೋದು ಯಾವುದು? ಆಸಿಡ್ ಜೊತೆ ಮ್ಯಾಗ್ನೀಷಿಯಂ, ದೆನ್ ಕಮ್ಸ್ ಅಲ್ಯೂಮಿನಿಯಂ, ನಂತರ ಬರೋದು ಜಿಂಕ್, ನಂತರ ಬರೋದು ಐರನ್. ಬನ್ನಿ ಹಾಗಾದ್ರೆ ಕಾಪರ್ ರಿಯಾಕ್ಟ್ ಆಗ್ತದ ಆಗಲ್ವಾ ನೋಡೋಣ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಕಾಪರ್. ಕಾಪರ್ ಅಂದ್ರೆ ಗೊತ್ತಲ್ವಾ? ತಾಮ್ರ ನೀರಿನ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೇನ್ರಿ? ಡೈಲ್ಯೂಟ್ HCl ಜೊತೆ ಇದು ಏನಾಗಲ್ಲ, ಇದು ಬಂದು ರಿಯಾಕ್ಷನ್ ತೋರಿಸೋದಿಲ್ಲ. ಅರ್ಥ ಆಯ್ತಾ? ಹಾ, ಮತ್ತೊಂದು ನಿಮ್ ಬುಕ್ಕಿನಲ್ಲಿ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ? ದ್ರವರಾಜ ಅಂತ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನ್ರಿ? ದ್ರವರಾಜ ಅಂತ ಯಾವ್ದು ಕರೀತಾರಪ್ಪ ಅಂದ್ರೆ ದ್ರವರಾಜ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ?
ಅಕ್ವರೇಜಿಯಾ ಅಂತ ಕರೀತಾರೆ. ಏನಂತ ಕರೀತಾರೆ? ಅಕ್ವರೇಜಿಯಾ. ಅಕ್ವರೇಜಿಯಾ. ಅಕ್ವರೇಜಿಯಾ ಅಂದ್ರೆ ಏನು? ಅಕ್ವರೇಜಿಯಾ ಅಂದ್ರೆ ಎರಡರದ್ದು ಕಾಂಬಿನೇಷನ್ ಇದೆ. ಯಾವ ಎರಡು ಆಸಿಡ್ ಕಾಂಬಿನೇಷನ್ ಇದೆ? ಕಾನ್ಸಂಟ್ರೇಟೆಡ್ HCl ಪ್ಲಸ್ ಕಾನ್ಸಂಟ್ರೇಟೆಡ್ HNO3. ಕಾನ್ಸಂಟ್ರೇಟೆಡ್ HCl ಮತ್ತೆ ಕಾನ್ಸಂಟ್ರೇಟೆಡ್ HNO3 ಕಾಂಬಿನೇಷನ್ ಇದೆ. ಹೇಗಿದೆ? 3:1. ಇದನ್ನ ಪ್ಲಸ್ ಬರೆಯೋ ಜಾಗದಲ್ಲಿ ನಾನು ಏನ್ ಮಾಡ್ತೀನಿ, ಈ ರೀತಿ ಬರ್ಕೋತೀನಿ. ಇದು 3 ಪಟ್ಟಿರ್ತದೆ, 1 ಪಟ್ಟಿರ್ತದೆ. ಅಂದ್ರೆ ಅದು 3 ml ತಗೊಂಡಿರೋದು 1 ml ತಗೋತೀವಿ. ಆ ಮಿಕ್ಸರ್ಗೆ ನಾವೇನಂತ ಕರಿತೀವಿ? ಅಕ್ವರೇಜಿಯಾ ಅಂತ ಕರಿತೀವಿ. ಈ ಅಕ್ವರೇಜಿಯಾ ಒಳಗಡೆ ದ್ರವರಾಜ, ಸಪೋಸ್ ನೀವು ಚಿನ್ನ ಇತ್ತಂತ ತಿಳ್ಕೊಳ್ಳಿ. ಚಿನ್ನ ಅಂದ್ರೆ ಯಾವುದು? AU. ಪ್ಲಾಟಿನಮ್, ಪ್ಲಾಟಿನಮ್ ಅಂದ್ರೆ ಯಾವುದು? PT. ಇವುಗಳನ್ನು ಕೂಡ ಏನಾಗ್ತದೆ? ಅದು ಕರಗಿಸಿಬಿಡ್ತದೆ. ಅರ್ಥ ಆಯ್ತಾ? ಇವುಗಳನ್ನು ಕೂಡ ಏನ್ ಮಾಡ್ತದೆ? ಕರಗಿಸಿ ಬಿಡ್ತದೆ. ಯಾವುದು? ಅಕ್ವರೇಜಿಯಾ. ಅಕ್ವರೇಜಿಯಾ ಇದ್ರ ಮೇಲೆ ಹಾಕಿದ್ರಿ ಅಂದ್ರೆ ಏನಾಗ್ತದೆ? ಕರಗ್ ಬಿಡ್ತದೆ. ಅರ್ಥ ಆಯ್ತಾ? ಸೊ ನೀವು ಎಕ್ಸಾಮ್ ಅಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳ್ತಾನಂದ್ರೆ ಅಕ್ವರೇಜಿಯಾದು ರೇಷಿಯೋ ಕೇಳ್ಬೋದು, ಇಲ್ಲ ಅಂದ್ರೆ ಕಾಂಬಿನೇಷನ್ ಕೇಳ್ಬೋದು. ಇವೆರಡೂ ನೆನ್ಪಿಟ್ಕೊಳ್ಳಿ. ದ್ರವರಾಜ ಅಂತ ಕನ್ನಡದ ಕರೆದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಅಕ್ವರೇಜಿಯಾ ಅಂತ ಕರೀತಾರೆ. ಇದಿಷ್ಟು ಇವತ್ತಿನ ಕ್ಲಾಸು. ಇವತ್ತಿನ ಕ್ಲಾಸಲ್ಲಿ ನಾನು ಏನ್ ಡಿಸ್ಕಸ್ ಮಾಡಿದ್ದೀನಿ ಅಂದ್ರೆ, ನಾನು ಡಿಸ್ಕಸ್ ಮಾಡಿರೋದೆಲ್ಲ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್. ನೋಡಿ, ನಾವು ಮೊದಲಿಗೆ ಮೆಟಲ್ ಆಕ್ಸೈಡ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಮೆಟಲ್ ಆಕ್ಸೈಡ್ ಅಂದ್ರೆ ಏನಂತ ಡಿಸ್ಕಸ್ ಮಾಡಿದೆ. ನಂತರ ಬಂದು ಮೆಟಲ್ ಆಕ್ಸೈಡ್ಗಳಲ್ಲಿ 2 ಟೈಪ್ ಇರ್ತದೆ. ಒಂದು ಅಸಿಡಿಕ್ ಇರ್ತದೆ, ಒಂದು ಬೇಸಿಕ್ ಇರ್ತದೆ. ಎರಡೂ ರೀತಿ ಇದ್ರೆ ಅದಕ್ಕೆ ಏನಂತ ಕರಿತೀರಿ? ಆಂಫೋಟೆರಿಕ್ ಆಕ್ಸೈಡ್ ಅಂತ ಕರೀತಾರೆ. ಎಕ್ಸಾಂಪಲ್ ರೂಪದಲ್ಲಿ ನಾನು ಯಾವ್ದು ತಗೊಂಡಿದ್ದೆ? ಎಕ್ಸಾಂಪಲ್ ರೂಪದಲ್ಲಿ ಬಂದು Al2O3 ತಗೊಂಡಿದ್ದೀನಿ. HCl ಜೊತೆ ರಿಯಾಕ್ಟ್ ಆಗ್ತದೆ, ಅದು NaOH ಜೊತೆ ರಿಯಾಕ್ಟ್ ಆಗ್ತದೆ. ಏನ್ ಕೊಡ್ತದೆ? ಅಲ್ಯೂಮಿನೇಟ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ಕೊಡ್ತದೆ. ಓಕೆನಾ? ಸೊ ಈ ಮೆಟಲ್ ಆಕ್ಸೈಡ್ಗಳು ಏನಿರ್ತವೆ? ಜನರಲಿ ವಾಟರ್ ಇನ್ ಸಾಲ್ಯುಬಲ್ ಇರ್ತವೆ, ಕೆಲವೊಂದು ವಾಟರ್ ಸಾಲ್ಯುಬಲ್ ಇದಾವೆ. ಯಾವ ವಾಟರ್ ಸಾಲ್ಯುಬಲ್ ಇದಾವಲ್ಲ ಅವು ಏನ್ ಕೊಡ್ತಾವೆ ಅಂದ್ರೆ ಅಲ್ಕಲಿಗಳನ್ನ ಕೊಡ್ತವೆ. ವಾಟ್ ದೇ ವಿಲ್ ಗಿವ್? ಅಲ್ಕಲಿ. ಓಕೆನಾ? ದೇ ವಿಲ್ ಗಿವ್ ಅಲ್ಕಲಿ. ಅಲ್ಕಲಿ ಕೊಟ್ಟಾಗ, ಅಲ್ಕಲಿ ಅಂದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಯಾವುದ್ರದ್ದು pH ಲೆವೆಲ್ ಸರಿಸುಮಾರು 10 ರಿಂದ 14 ಇರ್ತದೆ. ಓಕೆನಾ? ಅಂತವ್ ನಾವೇನಂತ ಕರಿತೀವಿ? ಅಲ್ಕಲಿ ಅಂತ ಕರಿತೀವಿ. ಆಲ್ರೈಟ್. ಸೊ ಈಗ ನೋಡಿ, ಈಗ ಇಲ್ಲಿ ಮೆಟಲ್ ಇದೆ ಅಂತ ತಿಳ್ಕೊಳ್ಳಿ. ಮೆಟಲ್ ಮತ್ತೆ ಆಕ್ಸೈಡ್, ಇಲ್ಲಿ ನಾವು ಏನೇನು ನೋಡ್ತೀವಿ ಅಂದ್ರೆ, ಮೆಟಲ್ ನೀರಿನ ಜೊತೆ ಕಂಬೈಂಡ್ ಆಗಿ ಏನ್ ಕೊಡ್ತದೆ? ಮೆಟಲ್ ಹೈಡ್ರಾಕ್ಸೈಡ್ ಕೊಡ್ತದೆ. ವಾಟ್ ಇಟ್ ವಿಲ್ ಗಿವ್? ಮೆಟಲ್ ಹೈಡ್ರಾಕ್ಸೈಡ್. ಆ ಮೆಟಲ್ ಹೈಡ್ರಾಕ್ಸೈಡ್ ಏನಾಗಿರ್ತದೆ? ಮೆಟಲ್, ಅದಕ್ಕೆ ನಾವೇನಂತ ಕರಿತೀವಿ? ಅಲ್ಕಲಿ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಅಲ್ಕಲಿ, ಅಂದ್ರೆ ಕ್ಷಾರಗಳು ಅಂತ ಕರಿತೀವಿ. ಹಾಗಾದ್ರೆ ಯಾವ್ಯಾವ ಮೆಟಲ್ಗಳು ಇದಾವೆ ನೋಡೋಣ. ನಾವು ಸಿಲೆಬಸ್ ಅಲ್ಲಿ ಕೊಟ್ಟಿರೋದು ಸೋಡಿಯಂ ಇದೆ, ಪೊಟ್ಯಾಷಿಯಂ ಇದೆ, ಕ್ಯಾಲ್ಸಿಯಂ ಇದೆ. ಸೋಡಿಯಮು ಮತ್ತೆ ಇದೇನು ಸೋಡಿಯಂ ಇದೆಯಲ್ಲ, ಈ ಸೋಡಿಯಮು ವಾಟರ್ ಜೊತೆ ಕಂಬೈಂಡ್ ಆಗಿ ಏನ್ ಕೊಡ್ತದೆ? ಸೋಡಿಯಂ ಆಕ್ಸೈಡ್ ಕೊಡ್ತದೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತದೆ. ಸಿಮಿಲರ್ಲಿ ಪೊಟ್ಯಾಷಿಯಂ ಬಂದು ವಾಟರ್ ಜೊತೆ ಕಂಬೈಂಡ್ ಆಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೊಡ್ತಾ ಇದೆ. ಇಲ್ಲಿ ಎರಡೂ ಕೇಸಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತದೆ. ಆ ರಿಲೀಸ್ ಆಗಿರುವಂತಹ ಹೈಡ್ರೋಜನ್ ಗ್ಯಾಸು ಏನಾಗ್ತದೆ? ಉರಿಲಿಕ್ಕೆ ಆರಂಭ ಆಗ್ತದೆ, ಬೆಂಕಿ ಹತ್ಕೊಳ್ತದೆ. ಯಾಕೆ ಬೆಂಕಿ ಹತ್ಕೊಳ್ತದಪ್ಪ ಅಂದ್ರೆ, ಈ ರಿಯಾಕ್ಷನ್ ಆದಾಗ ಎನರ್ಜಿ ಹೊರಗಡೆ ರಿಲೀಸ್ ಆಗಿರೋದು ಜಾಸ್ತಿ ಇರ್ತದೆ. ಆ ಹೀಟ್ ಎನರ್ಜಿಯಿಂದ ಏನಾಗ್ತದೆ? ಹೈಡ್ರೋಜನ್ ಉರಿಕೊಳ್ಳಕ್ಕೆ ಸ್ಟಾರ್ಟ್ ಆಗ್ತದೆ. ಉರಿದುಕೊಳ್ಳಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಈ ಎರಡೂ ಎಲಿಮೆಂಟ್ಗಳು ನೀರಿನಲ್ಲಿ ಹಾಕಿದಾಗ ನಮ್ಗೆ ಏನ್ ಅನಿಸ್ತದೆ? ಒಂದು ಸಣ್ಣ ಪಟಾಕಿ ಶಬ್ದ ಕೇಳ್ದಂಗೆ ಆಗ್ತದೆ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ಹೈಡ್ರೋಜನ್ ಅಲ್ಲಿ ಏನಾಗ್ತದೆ? ಬರ್ನಿಂಗ್ ಆಗ್ತದೆ. ಬರ್ನಿಂಗ್ ಆಫ್ ಹೈಡ್ರೋಜನ್ ಈಸ್ ಟೇಕನ್ ಪ್ಲೇಸ್. ಹಾಗಾದ್ರೆ ಕ್ಯಾಲ್ಸಿಯಂ ನಲ್ಲೂ ಅದೇ ರೀತಿ ಆಗ್ತದ? ಕ್ಯಾಲ್ಸಿಯಂ ನಲ್ಲೂ ಸೇಮ್ ರಿಯಾಕ್ಷನ್ ಆಗ್ತದೆ. ಇಲ್ಲೂ ಕೂಡ ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮೇಶನ್ ಆಗ್ತದೆ, ಹೈಡ್ರೋಜನ್ ರಿಲೀಸ್ ಆಗ್ತದೆ. ಆದರೆ ಈ ರಿಯಾಕ್ಷನ್ ಅಲ್ಲಿ ಎನರ್ಜಿ ರಿಲೀಸ್ ಆಗಿರೋ ಪ್ರಮಾಣ ಏನಿದೆ? ಕಡಿಮೆ ಇದೆ. ಕಡಿಮೆ ಇರೋದ್ರಿಂದ ಇಲ್ಲಿ ಬೆಂಕಿ ಹತ್ಕೊಳ್ಳೋದಿಲ್ಲ. ಸಿಮಿಲರ್ಲಿ ಇನ್ ಕೇಸ್ ಆಫ್ ಮ್ಯಾಗ್ನೀಷಿಯಂ ಇಸ್ ಆಲ್ಸೋ. ಹಾಗಾದ್ರೆ ಅಲ್ಲಿ ಇದ್ದಿದ್ದ ಹೈಡ್ರೋಜನ್ ಯಾವ ರೀತಿ ಬರ್ತವೆ? ಈ ರೀತಿ ಗುಳ್ಳಿ ಗುಳ್ಳಿ ಆಕಾರದಲ್ಲಿ ಬಂದು ಆ ಮೆಟಲ್ ಮೆತ್ಕೊಂಡು ತೇಲ್ಕೊಂಡಿರ್ತವೆ. ಓಕೆ. ಹಾಗಾದ್ರೆ ಮೊದಲನೇಗೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ನಮ್ಮ ಹತ್ರ ಇರುವಂತ ಮೆಟಲ್ ಏನಿದೆಯಲ್ಲ, ಮೆಟಲ್ ವಾಟರ್ ಜೊತೆ ಕಂಬೈಂಡ್ ಆಗಿ ಮೆಟಲ್ ಆಕ್ಸೈಡ್ ಆಗ್ತದೆ. ಆ ಮೆಟಲ್ ಆಕ್ಸೈಡ್ ಮತ್ತೆ ವಾಟರ್ ಜೊತೆ ಕಂಬೈಂಡ್ ಆಗಿ ಮೆಟಲ್ ಹೈಡ್ರಾಕ್ಸೈಡ್ ಆಗ್ತದೆ. ನಾವು ಓದ್ಬೇಕಾಗಿರೋ ಮೆಟಲ್ಗಳು ಯಾವ್ಯಾವ ಅಂದ್ರೆ, ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ, ಅಲ್ಯೂಮಿನಿಯಂ ಇದೆ, ಜಿಂಕ್ ಇದೆ, ಕಾಪರ್ ಇದೆ. ಅರ್ಥ ಆಯ್ತಾ? ಮತ್ತೆ ಲೆಡ್ ಇದೆ, ಸಿಲ್ವರ್ ಇದೆ, ಗೋಲ್ಡ್ ಇದೆ. ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮ್ಯಾಗ್ನೀಷಿಯಂ ಇದೆ, ಮ್ಯಾಂಗನೀಸ್ ಇದೆ. ಓಕೆನಾ? ಸೊ ಈಗ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಆಗ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ಮ್ಯಾಗ್ನೀಷಿಯಂ ಬಂದು ಇವಿಷ್ಟು
ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಹಾಗಾದ್ರೆ ಕೋಲ್ಡ್ ವಾಟರ್ ಜೊತೆ ಮ್ಯಾಗ್ನೀಷಿಯಂ ರಿಯಾಕ್ಟ್ ಆಗಲ್ಲ, ಬದಲಾಗಿ ಎದ್ರ ಜೊತೆ ರಿಯಾಕ್ಟ್ ಆಗ್ತದೆ, ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗ್ತದೆ. ಅದೇ ರೀತಿ ಕಾಪರ್, ಅಲ್ಯೂಮಿನಿಯಂ, ಲೆಡ್, ಸಿಲ್ವರ್ ಎಲ್ಲ ಏನಾಗಲ್ಲ, ನೀರಿನ ಜೊತೆ ರಿಯಾಕ್ಟ್ ಆಗಲ್ಲ. ಅಲ್ಯೂಮಿನಿಯಂ ಕೇಸ್ ಸ್ವಲ್ಪ ಸ್ಪೆಷಲ್ ಇದೆ ನೋಡಿ. ಅಲ್ಯೂಮಿನಿಯಂ ನೀರಿನ ಜೊತೆ ರಿಯಾಕ್ಟ್ ಆಗಲ್ಲ. ಅಲ್ಯೂಮಿನಿಯಂ ಎಂತ ನೀರ್ ಜೊತೆ, ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಮತ್ತೆ ಹಾಗಾದ್ರೆ ಎದ್ರ ಜೊತೆ ರಿಯಾಕ್ಟ್ ಆಗ್ತದೆ, ಸ್ಟೀಮ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡ್ತದೆ, ಅಲ್ಯೂಮಿನಿಯಂ ಆಕ್ಸೈಡ್ ಕೊಡ್ತದೆ, ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರ್ರಿ ಈ ಕಡೆ ಮೆಟಲ್ ಮತ್ತೆ ಡೈಲಿಕ್ ಆಸಿಡ್ ಜೊತೆ ಮಾತಾಡೋಣ. ಈಗ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆಸಿಡ್ ಬಗ್ಗೆ ಮಾತಾಡ್ತಿದ್ವಿ. ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆಸಿಡ್ ಬಗ್ಗೆ ಮಾತಾಡಿದಾಗ ನೋಡಿ, ಮೆಟಲ್ಗಳು ಸ್ಪೆಷಲಿ ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಡ್ತದೆ, ಸಾಲ್ಟ್ ಕೊಡ್ತದೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡ್ತದೆ. ಇನ್ ಕೇಸ್ ಆಫ್ ನೈಟ್ರಿಕ್ ಆಸಿಡ್ ಕಾನ್ಸಂಟ್ರೇಟೆಡ್ ಮತ್ತೆ ಡೈಲ್ಯೂಟ್ ತಗೊಂಡ, ನಾನು ಜಿಂಕ್ ತಗೋತಾ ಇದ್ದೀನಿ. ಜಿಂಕ್ ಏನ್ ಕೊಡ್ತದೆ, ರಿಸ್ಪೆಕ್ಟಿವ್ ಏನ್ ಕೊಡ್ತದೆ, ಮೆಟಲ್ ನೈಟ್ರೇಟ್ ಕೊಡ್ತದೆ. ಇನ್ನು ರಿಸ್ಪೆಕ್ಟಿವ್ ಮೆಟಲ್ ನೈಟ್ರೇಟ್ ಕೊಡ್ತದೆ, ಬೋತ್ ಇನ್ ಡೈಲ್ಯೂಟ್ ಆಸ್ ವೆಲ್ ಆಸ್ ಇನ್ ಕಾನ್ಸಂಟ್ರೇಟೆಡ್ ಆಸಿಡ್, ವಿತ್ ಕಾನ್ಸಂಟ್ರೇಟೆಡ್ ಆಸಿಡ್ ಅಂಡ್ ಡೈಲ್ಯೂಟ್ ಆಸಿಡ್. ಆದ್ರೆ ಪ್ರಾಡಕ್ಟ್ ಫಾರ್ಮೇಶನ್ ಆಗೋದು ಏನಿದೆ ಇಲ್ಲಿ, ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಶನ್ ಇದ್ರೆ ಇಲ್ಲಿ ನೈಟ್ರಸ್ ಆಕ್ಸೈಡ್ ಫಾರ್ಮೇಶನ್ ಆಗ್ತದೆ. ಕ್ವಶನ್ ಇದ್ರ ಮೇಲೆ ಬರ್ತದೆ, ನೈಟ್ರಸ್ ಆಕ್ಸೈಡ್ ಫಾರ್ಮುಲಾ ಏನಿದೆ ಅಂದ್ರೆ N2O ಇದೆ. ನೈಟ್ರಸ್ ಆಕ್ಸೈಡ್ ಅಂದ್ರೆ ಏನಂದ್ರೆ ನಗಿಸುವ ಅನಿಲ. ಓಕೆನಾ? ನೆಕ್ಸ್ಟ್ ಬರೋದು ಮ್ಯಾಗ್ನೀಷಿಯಂ. ಮ್ಯಾಗ್ನೀಷಿಯಮು ನೈಟ್ರಿಕ್ ಆಸಿಡ್ ಜೊತೆ ಕಂಬೈಂಡ್ ಆಗಿ ನೈಟ್ರೇಟ್ ಕೊಡ್ತದೆ. ಮ್ಯಾಗ್ನೀಷಿಯಂ ಕೂಡ ಏನ್ ಕೊಡ್ತದೆ, ರೆಸ್ಪೆಕ್ಟಿವ್ ಮೆಟಲ್ ನೈಟ್ರೇಟ್ ಕೊಡ್ತದೆ. ಸಪೋಸ್ ನಾವು ರಿಯಾಕ್ಟಿವಿಟಿ ಆರ್ಡರ್ ನೋಡಿದ್ರೆ ಎಲ್ಲಕ್ಕಿಂತ ಸ್ಟ್ರಾಂಗ್ ರಿಯಾಕ್ಟಿವ್ ಯಾವ್ದಿದೆ, ಮ್ಯಾಗ್ನೀಷಿಯಂ ಇದೆ, ನಂತರ ಅಲ್ಯೂಮಿನಿಯಂ ಬರುತ್ತೆ, ನಂತರ ಜಿಂಕ್ ಬರುತ್ತೆ, ಮತ್ತೆ ಐರನ್ ಬರ್ತದೆ. ಹಾಗಾದ್ರೆ ಕಾಪರ್ ರಿಯಾಕ್ಟ್ ಆಗ್ತದೆ ಅಂದ್ರೆ ಆಸಿಡ್ ಜೊತೆ ನೋಡಿ, ಕಾಪರ್ ಬಂದು ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗಲ್ಲ. ಹಾಗಾದ್ರೆ ಕಾನ್ಸಂಟ್ರೇಟೆಡ್ ಜೊತೆ ರಿಯಾಕ್ಟ್ ಆಗುತ್ತಾ? ಆಗ್ತದೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ರಿಯಾಕ್ಟ್ ಆಗಿ ಏನ್ ಕೊಡ್ತದಪ್ಪ ಅಂದ್ರೆ ಒಂದು ಪ್ರೊಟೆಕ್ಟಿವ್ ಲೇಯರ್ ತರ ಕೊಡ್ತದೆ. ಆ ಪ್ರೊಟೆಕ್ಟಿವ್ ಲೇಯರ್ ಇಂದ ಏನಾಗ್ತದಪ್ಪ ಅಂದ್ರೆ, ಈಗ ಸಪೋಸ್ ಇದು ಕಾಪರ್ ಇದೆ ಅಂತ ತಿಳ್ಕೊಳ್ಳಿ. ಲೆಟ್ ಅಸ್ ಸೇ ಹಿಯರ್ ವಿ ಹ್ಯಾವ್ ಅ ಕಾಪರ್. ಇದು ಕಾಪರ್ ರಾಡ್ ಇದೆ ಅಂತ ತಿಳ್ಕೊಳ್ಳಿ. ಈ ಕಾಪರ್ ರಾಡ್ ಮೇಲೆ ಏನಾಗ್ತದಪ್ಪ ಅಂದ್ರೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಡೆವಲಪ್ ಆಗ್ತದೆ. ಈ ರೀತಿ ಪ್ರೊಟೆಕ್ಟಿವ್ ಲೇಯರ್ ಡೆವಲಪ್ ಆದಾಗ ಈ ಪ್ರೊಟೆಕ್ಟಿವ್ ಲೇಯರ್ ಕೆಲಸ ಏನಪ್ಪಾ ಅಂದ್ರೆ ಫರ್ದರ್ ಆಕ್ಸಿಡೇಷನ್ ಆಗದ ಹಾಗೆ ನೋಡ್ಕೊಳ್ಳೋದು. ಸೊ ಇದು ಯಾವ ಕೇಸಲ್ಲಿ ಆಗ್ತದಪ್ಪ ಅಂದ್ರೆ ಕಾನ್ಸಂಟ್ರೇಟೆಡ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಆಗ್ತದೆ. ಹಾಗಾದ್ರೆ ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತದೆ ಅಂದ್ರೆ ಕಾಪರ್ ರಿಯಾಕ್ಟ್ ಆಗೋದಿಲ್ಲ. ಮತ್ತೊಂದು ಕ್ವಶನ್ ಕೇಳಿದಾನೆ, ಅಕ್ವಾರೇಜಿಯಾ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಅಕ್ವಾರೇಜಿಯಾ ಅಂದ್ರೆ ಏನು, ಕನ್ನಡದಲ್ಲಿ ದ್ರವರಾಜ ಅಂತ ಕರೀತಾರೆ. ಸೊ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ದೀಸ್ ಟೂ ಆಸಿಡ್ಸ್, ಕಾನ್ಸಂಟ್ರೇಟೆಡ್ HCl ಮತ್ತೆ HNO3. ಇದು 3:1 ರೇಷಿಯೋದಲ್ಲಿ ಇರ್ತದೆ. ಇದರೊಳಗಡೆ ನೀವು ಚಿನ್ನ ಅಥವಾ ಪ್ಲಾಟಿನಂ ಹಾಕಿದ್ರೆ ಅದನ್ನು ಕೂಡ ಕರಗಿಸುವಂತ ಶಕ್ತಿ ಈ ದ್ರವರಾಜಕ್ಕೆ ಇದೆ. ಸೊ ಇದೆಲ್ಲ ನಾನು ಎಲ್ಲಿಂದ ತಗೊಂಡಿದ್ದೀನಪ್ಪ ಅಂದ್ರೆ 9th ಟೆಕ್ಸ್ಟ್ ಬುಕ್ ಇಂದ ತಗೊಂಡಿದ್ದೀನಿ. ಎಂಡ್ ಟು ಎಂಡ್, ಲೈನ್ ಟು ಲೈನ್ ತಗೊಂಡು ಫ್ರೇಮ್ ಮಾಡಿರುವಂತಹದ್ದು ಇದೆ. ನೀವು ಬೇಕಾದ್ರೆ ಇಲ್ಲಿ ಏನಿದೆಯಲ್ಲ ಇದನ್ನು ನೀವು ಸ್ಟಾಪ್ ಮಾಡ್ಕೊಂಡು ಬೇಕಾದ್ರೂ ನೋಡಬಹುದು. ನಾನು ಇಲ್ಲಿಂದ ತಗೊಂಡು ಬರ್ತಾ ಇದ್ದೀನಿ ನೋಡಿ. ಸೊ ನಿಮಗೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದನ್ನು ನಾನು ಹೈಲೈಟ್ ಮಾಡಿದ್ದೀನಿ. ಯು ಜಸ್ಟ್ ಗೋ ಥ್ರೂ ಇಟ್. ಓಕೆನಾ? ಎಲ್ಲಿ ಅಂದ್ರೆ ವೆಯ್ಟ್ ಇಲ್ಲ ಇಲ್ಲಿಂದ ಇದೆ. ಓಕೆನಾ? ಇದನ್ನು ನೀವು ಸ್ಟಾಪ್ ಮಾಡಿ, ಪಾಸ್ ಮಾಡಿ, ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಬೇಕಾದ್ರೆ ನೋಟ್ಸ್ ಮಾಡ್ಕೋಬಹುದು. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್ ಅಂತ ಅನ್ಕೊಂಡಿದ್ದೀನಿ. ಲೋಹಗಳು ನೀರಿನ ಜೊತೆ ವರ್ತನೆ ಮಾಡಿದಾಗ ಏನಾಗ್ತದೆ ಅಂದ್ರೆ, ಇದನ್ನು ಕೂಡ ನಾನು ಎಕ್ಸ್ಪೆರಿಮೆಂಟ್ ರೂಪದಲ್ಲಿ ಹೇಳಿದ್ದೆ. ಇವಾಗಲೇ ಇಲ್ಲಿ ಏನಾಗ್ತದೆ, ಮೆಟಲು ಇದರೊಳಗಿರುವಂತ ನೀರು ಮೆಟಲ್ ಜೊತೆ ರಿಯಾಕ್ಟ್ ಆಗಿ ಏನಾಗ್ತದೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತದೆ. ಹೈಡ್ರೋಜನ್ ಗ್ಯಾಸ್ ಬಬಲ್ ಥ್ರೂ ಬರ್ತದೆ. ಅದೇ ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತದೆ. ಈ ಮೆಟಲ್ ಆಕ್ಸೈಡ್ ಮತ್ತೆ ರಿಯಾಕ್ಟ್ ಆಗಿ ಏನ್ ಕೊಡ್ತದೆ, ಮೆಟಲ್ ಹೈಡ್ರಾಕ್ಸೈಡ್ ಕೊಡ್ತದೆ ಅಂತ ಹೇಳಿದ್ದೀನಿ. ಸೊ ಇದನ್ನೆಲ್ಲ ನೀವು ಬೇಕಾದ್ರೆ ಪಾಸ್ ಮಾಡಿ ಬರ್ಕೊಂಡು ಹೋಗ್ಬಿಡಿ, ಸರಿನಾ? So this is all about the today's class. I hope you enjoying the lecture series of mine. So ದಯವಿಟ್ಟು ನನ್ನ ಚಾನಲ್ ಆದಂಥ ಕಾಮನ್ ಕೆಮಿಸ್ಟ್ರಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಟಾಪಿಕ್ ಮತ್ತೆ ತಿಳಿದಿಲ್ಲ ಅಂದ್ರೆ ಇನ್ನಷ್ಟು ನಾನು ಡೀಪ್ ಆಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಾಮನ್ ಕೆಮಿಸ್ಟ್ರಿ. ಕಾಮನ್ ಕೆಮಿಸ್ಟ್ರಿ ಅಂತ ಏನ್ ಮಾಡಿ ಟೈಪ್ ಮಾಡಿ, ವಿಲ್ ಗೆಟ್ ಮೈ ಚಾನಲ್ ಕಾಮನ್ ಕೆಮಿಸ್ಟ್ರಿ. ಓಕೆನಾ? ಸೊ ಕಾಮನ್ ಕೆಮಿಸ್ಟ್ರಿ ಅಂತ ಏನ್ ಮಾಡಿ, ದಯವಿಟ್ಟು ಏನ್ ಮಾಡಿಪ್ಪ ಅಂದ್ರೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ನನ್ನ ಚಾನಲ್ ಅಲ್ಲಿ ಆಕ್ಸೆಸ್ ಸಿಗ್ತದೆ. ಯು ವಿಲ್ ಗೆಟ್ ದ ಪ್ಲೆಂಟಿ ಆಫ್ ದ ಅಮೌಂಟ್ ಇನ್ ಇಟ್. ಸೊ ಇದ್ರ ಬಗ್ಗೆ ನಾನೇನ್ ಮಾಡ್ತೀನಿ, ಮ್ಯಾಗ್ನೀಷಿಯಂ ಬಗ್ಗೆ ಇವಾಗಲೇ ಹೇಳಿದ್ನಲ್ಲ, ಕ್ರಿಯಾಶೀಲತೆ ಅಂದ್ರೆ ರಿಯಾಕ್ಟಿವಿಟಿ ಬಗ್ಗೆ.
So this is all about the today's class. I hope you gone through the notes. ಇವುಗಳನ್ನೆಲ್ಲ ನೀವು ಸ್ವಲ್ಪ ಹೈಲೈಟ್ ಮಾಡಿ ನೋಡ್ಕೊಂಡ್ಬಿಟ್ರೆ ದಟ್ ವಿಲ್ ಬಿ ಇನಫ್ ಫಾರ್ ಯು. ನಾಳೆ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಹೌ ಡಸ್ ಮೆಟಲ್ ರಿಯಾಕ್ಟ್ಸ್ ವಿತ್ ದ ಸೊಲ್ಯೂಷನ್. ಓಕೆನಾ, ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗಿ ಮೆಟಲ್ ಸಾಲ್ಟ್ಗಳು ಯಾವ ರೀತಿ ರಿಯಾಕ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಲವಣದ ದ್ರಾವಣ ಅಂದ್ರೆ ಸಾಲ್ಟ್ ಸೊಲ್ಯೂಷನ್ ಜೊತೆ ಯಾವ ರೀತಿ ಮೆಟಲ್ಗಳು ರಿಯಾಕ್ಷನ್ ಕೊಡ್ತವೆ ಅಂತ ಡಿಸ್ಕಷನ್ ಮಾಡೋಣ. ಓಕೆ, ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್.